ಸಂದರ್ಭದಲ್ಲಿ ಎಲ್ಲರ ಭೇಟಿಯಾಯಿತು. ಆದಾಗ ಬಂದಂತಹ ಪುರುಷರೆಲ್ಲರೂ ಅವರವರು ಮಾತಾಡ್ಕೊಳ್ತಿದ್ದಾರೆ. ಸ್ತ್ರೀಯರೆಲ್ಲರೂ ಸಹ ಪರಮಾತ್ಮನ ಲೀಲೆ ಮಾತಾಡ್ಕೊತಾ ಇದ್ದಾರೆ. ಆ ಸಂದರ್ಭದಲ್ಲಿ ದ್ರೌಪದಿ ಕೃಷ್ಣ ಪತ್ನಿಯರನ್ನ ವಿಶೇಷವಾಗಿ ಅಷ್ಟಮೀಶ್ವರನ್ನ ಸಂಬೋಧನೆ ಮಾಡಿ ಉಳಿದವರನ್ನು ಸಹ ಹೇಳಿ ಸಂಬೋಧಿಸಿ, ನಿಮ್ಮನ್ನೆಲ್ಲ ಲೋಕದ ಧರ್ಮವನ್ನ ಅನುಸರಿಸಿ ಮದುವೆಯಾದ ಪರಮಾತ್ಮ ಅದು ಹೇಗೆ ಆಯ್ತು ಅದೆಲ್ಲ ಅನ್ನೋದನ್ನ ತಿಳಿಸಿ ಅಂತ ಹೇಳಿದಾಗ, ಅವರಲ್ಲಿ ರುಕ್ಮಿಣಿ, ಸತ್ಯಭಾಮೆ, ಜಾಂಬವತಿ, ಕಾಲಿಂದಿ, ಮಿತ್ರವಂದ, ಸತ್ಯ ಎಲ್ಲರೂ ಸಹ ಭದ್ರ, ಲಕ್ಷ್ಮಣ ಎಲ್ಲರೂ ಸಹ ತಮ್ಮ ತಮ್ಮ ಮದುವೆ ಹೇಗಾಯ್ತು ಅನ್ನೋದನ್ನ ಲಕ್ಷ್ಮಣ ಅದು ನಿನ್ನೆ ಶುರುವಾಯ್ತು ಅಂತ. ಇನ್ನು ಎಲ್ಲಿಂದ ಆಯ್ತು? ಭದ್ರಾಯಿಂದ ಅಲ್ಲ, ಅದು ಆಯ್ತು ಮೇಡಮ್. ಲಕ್ಷ್ಮಣ ಅದು 27ನೇ ಶ್ಲೋಕದಿಂದ ಅವರಿಗೆ 28ರಿಂದ ಆಯ್ತು. 28ರಿಂದ ಶುರುವಾಯ್ತು ಮೇಡಮ್. ಅದೆಲ್ಲ ಆಗೋಯ್ತಾ? ಅಲ್ಲಿಂದ ಶುರು ಮಾಡಿ ಇದಾಯ್ತು. ಏನು ಆತನ ಮತ್ಸ್ಯ ಅಂತ ಬೇಯಿಸಿದ್ದು ಆಯ್ತು. ಆ ಸಂದರ್ಭದಲ್ಲಿ ಅವಳ ಹೇಳ್ಕೊಳ್ಳುವಂಥದ್ದು, ನಾನು ಸ್ವಯಂವರ ಮಂಟಪವನ್ನು ಪ್ರವೇಶಿಸಿದೆ. ಹೇಗೆ ಅಂದ್ರೆ ಉತ್ತಮವಾದಂತಹ ಅಲಂಕಾರ ಮಾಡಿಕೊಂಡು ಕನಕಮಯ ಕೈಯಲ್ಲಿ ಹಿಡ್ಕೊಂಡು ನೂಪರಗಳನ್ನ ಕಾಲುಗಳಿಂದ ಶಬ್ದ ಮಾಡ್ತಾ ಪ್ರವೇಶಿಸಿದೆ. ನಾನು ಪ್ರವೇಶ ಮಾಡುವಾಗ ಎಲ್ಲರೂ ಸಹ ಅಲ್ಲಿರುವಂತಹ ನೆರೆದವರೆಲ್ಲರೂ ಸಹ ಅಲ್ಲಿರುವಂತಹ ರಾಜರನ್ನೆಲ್ಲ ನಾನೇ ನೋಡ್ತಾ ಮೆಲ್ಲನೆ ಹೋಗಿ ಪ್ರೀತಿಯಿಂದ ನಾನು ಮುರಾರಿಯ ಕೊರಳಿನಲ್ಲಿ ಹಾರನ್ನ ಹಾಕಿದೆ. ಅದೇ ಸಂದರ್ಭದಲ್ಲಿ ವಾದ್ಯಗಳೆಲ್ಲವೂ ಸಹ ಮೊಳಗಿದವು, ನರ್ತನ ಆಯಿತು, ಗಾಯಕರನ್ನ ಹಾಡಿದ್ರು. ಆಗ ನಾನು ಹೀಗೆ ಪರಮಾತ್ಮನನ್ನ ವರಿಸಿದಾಗ ಸ್ಪರ್ಧೆಗೆ ಬಂದಿದ್ದಂತಹ ಕಾಮಾತುರರಾದ ರಾಜಾದಿರಾಜರು ಅದನ್ನ ತೆಗೆದುಕೊಳ್ಳಲಿಲ್ಲ. ಎಲ್ಲರೂ ಪರಮಾತ್ಮನ ಮೇಲೆ ಆಕ್ರಮಣ ಮಾಡಕ ನನ್ನನ್ನ ಉತ್ತಮ ಅಶ್ವಗಳನ್ನು ಹೊಂದಿರುವ ಅರ್ಥದಲ್ಲಿ ನನ್ನನ್ನು ತೋರಿಸಿ ತಾನು ಕವಚವನ್ನ ತೊಟ್ಟು ಶಾಂಗಧನಸ್ಸನ್ನ ಕೈ ಹಿಡಿದು ಯುದ್ಧಕ್ಕೆ ನಿಂತ. ಎಲ್ಲರ ಅಂದ್ರೆ ಅವನು ರಥದಲ್ಲಿ ಹತ್ತಿದಾನೆ ಅನ್ನೋದು ತಿಳ್ಕೊಳ್ಬೇಕು. ಎಲ್ಲರಾದರೂ ನೋಡ್ತಾ ಇರುವಾಗಲೇ ಜಿಂಕೆಗಳ ಎದುರಿಗೆ ಸಿಂಹ ಹೇಗೆ ಏನು ಹೆಂದಿಗೆ ಅಂತ ಹೋಗುತ್ತೋ ದಾರುಕ ಹಾಗೆ ತನ್ನ ಆ ತಾನು ಹಿಡಿದಂತಹ ಸುವರ್ಣಾಂಕವಾದ ರಥವನ್ನ ಓಡಿಸಿಬಿಟ್ಟು ಅದನ್ನ ಹಿಂಬಾಲಿಸುವಂತಹ ಕೆಲವು ರಾಜರು ಬಿಲ್ಲನ್ನು ಹಿಡಿದು ಕೃಷ್ಣನನ್ನ ದಾರಿಯಲ್ಲಿ ಅಡ್ಡುಗಟ್ಟಿದ್ರು. ಅದೆಲ್ಲವೂ ನಾಯಿಗಳು ಸಿಂಹವನ್ನ ಅಡ್ಡುಗಟ್ಟಿದಂತೆ ಆಯ್ತು. ಪರಮಾತ್ಮನ ಶಾಂಗದ ಹೊರಹೊಮ್ಮಿದಂತಹ ಬಾಣದ ರಾಶಿಗಳು ಆ ರಾಜರ ತೋಳು, ಕಾಲು, ಕತ್ತುಗಳನ್ನ ಕತ್ತರಿಸಿ ಹಾಕಿದ್ರು. ಕೆಲವರು ರಣಭೂಮಿಯಲ್ಲಿ ಹಾಗೆ ಸತ್ತು ಬಿಟ್ರು. ಇನ್ನು ಉಳಿದವರು ಉಳಿದು ಸಾಕು ಅಂತ ಅಲ್ಲಿಂದ ಓಡಿ ಹೋದ್ರು. ಬಳಿಕ ನನ್ನನ್ನ ಪರಮಾತ್ಮ ಸುಂದರವಾಗಿ ಅಲಂಕೃತವಾದಂತಹ ಭೂಲೋಕ ಸ್ವರ್ಗಲೋಕಗಳಲ್ಲಿಯೂ ಪ್ರಸಿದ್ಧಿಯನ್ನು ಪಡೆದಂತಹ ಕುಶಸ್ಥಲಿಗೆ ತನ್ನ ಕರೆದುಕೊಂಡು ಬಂದ. ಅದಾದ್ಮೇಲೆ ನನ್ನ ತಂದೆ ದ್ವಾರಕೆಗೆ ಬಂದು ಎಲ್ಲ ರೀತಿಯ ವಸ್ತ್ರಾಲಂಕಾರಗಳನ್ನ, ಪೀಠಾದಿಗಳನ್ನ ಉಡುಗೊರೆಯಾಗಿ ಕೊಟ್ಟು ಸ್ನೇಹಿತರನ್ನ, ಬಂಧು ಬಾಂಧವರನ್ನೆಲ್ಲ ಗೌರವಿಸಿದ. ಮತ್ತೆ ಪರಿಪೂರ್ಣ ಕೃಷ್ಣ ಅವರಿಗೂ ಸಹ ದಾಸಿಯರು, ಅನೇಕ ಸೇನೆ, ಶ್ರೇಷ್ಠವಾದ ಆಯುಧಗಳು ಇವುಗಳನ್ನು ಸಹ ಸಮರ್ಪಿಸಿದ. ಅಂದ್ರೆ ಆಚಾರದ ರೀತಿಯಲ್ಲಿ ಹೀಗೆ ನಾವು ಅಂತ ಕೊನೆ ಒಳಗಿಂದ ಅವಳೆಲ್ಲರನ್ನು ಸೇರಿಸಿ ಒಬ್ಳು ಹೇಳ್ತಾಳೆ, ನಾವೆಲ್ಲರೂ ಸಹ ಹಿಂದಿನ ಜನ್ಮದಲ್ಲಿ ಸರ್ವಸಂಗ ಪರಿತ್ಯಾಗ ಮಾಡಿ ತಪಸ್ಸನ್ನ ಆಚರಿಸಿದ್ದೀವಿ ಅನ್ಸುತ್ತೆ. ಆ ಮಹಿಮೆಯಿಂದಲೇ ನಾವೆಲ್ಲ ಆತ್ಮಾರಾಮನಾದಂತಹ ಮಹಾತ್ಮನ ಗೃಹದಾಸಿಯರಾಗಿದ್ದೇವೆ ಅಂತ 8 ಜನರ ಪರವಾಗಿ ಅವಳು ಹೇಳಿದ್ಲು. ಅದಾದ ಮೇಲೆ ಉಳಿದ 16,000 ಜನರಲ್ಲಿ ಒಬ್ಬಳು ಹೇಳ್ತಾಳೆ ಎಲ್ಲರ ಪರವಾಗಿ, ನರಕಾಸುರ ದಿಗ್ವಿಜಯ ಕಾಲದಲ್ಲಿ ಎಲ್ಲ ರಾಜರನ್ನು ಗೆದ್ದು ಅವರ ಮಕ್ಕಳನ್ನೆಲ್ಲ, ರಾಜರ ಕುಮಾರಿಯರನ್ನೆಲ್ಲ ಸೆರೆ ಹಿಡಿದಿಟ್ಟಿದ್ದ ಅವರೇ ನಾವು. ಅಂತಹ ಕೃಷ್ಣ ನರಕಾಸುರನ್ನ ಕೊಂದ ಮೇಲೆ ನಾವು ಸೆರೆಯಲ್ಲಿರೋದನ್ನ ತಿಳಿದು ಅವನನ್ನ, ಅವನ ಪರಿವಾರವನ್ನು ನಾಶ ಮಾಡಿ ನಮ್ಮನ್ನು ಸಹ ಬಿಡಿಸಿದ. ಮತ್ತೆ ನಾವು ಎಲ್ಲರೂ ಸಹ ಸಂಸಾರದಿಂದ ಬಿಡುಗಡೆ ಹೊಂದು ಆತನ ಪಾದಕಮಲವನ್ನೇ ಧ್ಯಾನ ಮಾಡ್ತಾ ಇದ್ದೀವಿ ಎನ್ನುವಂತಹ ವಿಷಯ ಗೊತ್ತಾದಂತ ಅವನು ಆಪ್ತಕಾಮನೆ ಆದರೂ ಸಹ ನಮ್ಮನ್ನ ಮದುವೆಯಾದ. ಹಾಗಾಗಿ ನಮಗೆ ಯಾವ ರೀತಿಯ ಅಧಿಕಾರವಾಗಲಿ ಯಾವುದು ಬೇಡ. ನನ್ನೊಂದು ಶ್ರೇಷ್ಠವಾದದ್ದೇ, ಎಲ್ಲರೂ ಬಯಸುವಂತದ್ದೇ ಸಾಮ್ರಾಜ್ಯ, ಸ್ವರಾಜ್ಯ, ಸೌಜ್ಯ, ವೈರಾಜ್ಯ, ಪಾರಮೇಶ್ವರ
ನೈಷ್ಠ್ಯ ಹೋಗ್ಲಿ, ಕೊನೆಗೆ ಪರಮಾತ್ಮನ ಸನ್ನಿಧಿ ಮೋಕ್ಷ ಅದು ನಮ್ಗೆ ಬೇಕು. ಯಾವುದು? ಭಗವಂತನ ಪಾದದ ಧೂಳಿಯೊಂದೇ ನಾವು ಬಯಸುವಂಥದ್ದು. ಅದು ಮತ್ತೆ ಲಕ್ಷ್ಮೀ ದೇವಿಯ ಕುಚಕುಂಕುಮದಿಂದ ಸುಗಂಧಿತವಾದಂತಹದ್ದು ಕೃಷ್ಣನ ಪಾದಧೂಳೇ. ಅದು ನಮ್ಮ ತಲೆ ಮೇಲೆ ಯಾವಾಗ್ಲೂ ನಾವು ಧರಿಸಿರ್ಬೇಕು ಅಂತ ನಾವೆಲ್ಲ ಹಂಬಲಿಸ್ತೇವೆ. ಮತ್ತೆ ಆ ಪಾದಧೂಳು ಎಂಥದ್ದು? ಕಾಡಿನಲ್ಲಿ ಗೋಗಳನ್ನು ಮೇಯಿಸ್ತಾ ಇರುವಾಗ ಆ ಮಹಾತ್ಮನ ಪಾದ ಸ್ಪರ್ಶವನ್ನ ಅಲ್ಲಿರು ಹುಲ್ಲು ಬಳ್ಳಿಗಳೂ ಸಹ ಬಯಸ್ತಾ ಇದ್ವು ಅಂತ ಅಲ್ಲಿ ಇದರಲ್ಲಿ ಗೋಪಿಗೆ ಬಂದಿದ್ ನಾಪ್ಕಿದೆ ಅಂತ ಭಾವಿಸ್ತೇನೆ. ಈ ಕಡೆಯಿಂದಲೇ ಹೋಗಿರ್ಬೇಕು ಕೃಷ್ಣ, ಯಾಕೆಂದ್ರೆ ಇಲ್ಲಿರುವಂತಹ ಭೂಮಿ ಎಲ್ಲ ಆನಂದದಿಂದ ಅರಳು ಬಿಟ್ಟಿವೆ ಅಂತ, ಚಿಗುರು ಹೊಡೆದ್ ಬಿಟ್ಟಿವೆ ಭೂಮಿಯಲ್ಲಿ ಸಸ್ಯಗಳೆಲ್ಲ ಅಂತ ಅವ್ರು ಹೇಳ್ತಾರೆ. ಅಷ್ಟು ಸಾಮರ್ಥ್ಯ, ಅಷ್ಟು ಆನಂದ ಭೂಮಿಗೂ ಸಹ ಅವನ ಪಾದಧೂಳಿ ಅಂತ, ಪಾದದ ಸ್ಪರ್ಶ ಅನ್ನೋದು. ಹಾಗೆ ಅಂತಹ ಪಾದಧೂಳಿಯನ್ನ ನಾವು ಬಯಸ್ತೇವೆ. ಆದ್ಮೇಲೆ ಹೀಗೆ ಎಲ್ಲರೂ ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕೃಷ್ಣ ಬಲರಾಮನ್ನ ನೋಡ್ಬೇಕು ಎನ್ನುವಂತಹ ಬಯಕೆಯನ್ನು ಹೊಂದಿದಂತಹ ಅನೇಕ ಜನ ಮುನಿಗಳು ಬಂದರು. ಯಾಕೆಂದ್ರೆ ಕೃಷ್ಣ ಸಿಗೋದಿಲ್ಲ, ಇಲ್ಲಿಗೆ ಬಂದಿದ್ದಾನೆ ಅಂದ್ರೆ ಅವ್ರನ್ನ ನಾವು ನೋಡಿಬಿಡೋಣ. ಯಾಕೆಂದ್ರೆ ಆ ಕಡೆ ಇರುವಂತಹ ತಪಸ್ಸಿನ ಆಶ್ರಮಗಳ ಹತ್ತಿರ ಇರುವಂತಹ ಕುರುಕ್ಷೇತ್ರ. ಹಾಗಾಗಿ ಎಲ್ಲ ಮುನಿಗಳು ಸಹ ಅಲ್ಲಿ ಬಂದರು. ಯಾರ್ಯಾರು ಅನ್ನೋದನ್ನ ವ್ಯಾಸರಿಂದ ಹೇಳಿದು ಪ್ರತಿಯೊಬ್ಬರೂ ಸಹ ಯಾಜ್ಞವಲ್ಕ್ಯ, ವಾಮದೇವ ಅವರು ಪ್ರಸಿದ್ಧರಾದಂತಹವ್ರ ಹೆಸರನ್ನೆಲ್ಲ ಕೊಟ್ಟು ಅಷ್ಟೇ ಅಲ್ಲ, ಇನ್ನೂ ಉಳಿದ ಅನೇಕ ಋಷಿಗಳು ಆಗಮಿಸಿದರು. ಅವರೆಲ್ಲರೂ ಎಂಥವರು? ಜಗತ್ತಿಗೆ ಅವರು ಒಂದೇರು ಅಂದ್ರೆ ಇಡೀ ಜಗತ್ತೇ ಅವರನ್ನ ಪೂಜಿಸುವಂತಹದ್ದು. ಅಷ್ಟು ಸಾಮರ್ಥ್ಯ, ಅಷ್ಟು ಯೋಗವನ್ನ, ಮಹಿಮೆಯನ್ನು ಹೊಂದಿರುವಂತಹ ಋಷಿಮುನಿಗಳು. ಅವರನ್ನ ನೋಡಿದ ಕೂಡಲೇ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದಾರಲ್ಲ, ಕೃಷ್ಣರು ಎಲ್ಲರೂ ಎದ್ದು ತಕ್ಷಣ ಬಂದವ್ರಿಗೆ ನಮಸ್ಕಾರ ಮಾಡಿದ್ರು. ದೊಡ್ಡವರೆಲ್ಲ ಮುನಿಗಳನ್ನ ಹೇಗೆ ಅರ್ಚಿಸಿದ್ರು ಹಾಗೇನೆ ಅಚ್ಚನು ಸಹ ಬಲರಾಮ ಜೊತೆಗೆ ಕೂತ್ಕೊಂಡು ಅವರೆಲ್ಲರನ್ನು ಸ್ವಾಗತ ಮಾಡಿ ಪೀಠಗಳನ್ನ ಕೊಟ್ಟು ಪಾದ್ಯ, ಅರ್ಘ್ಯ, ಮಾಲ್ಯ, ಧೂಪ, ದೀಪ, ಚಂದನಾದಿ ಅನುಲೇಖನಗಳನ್ನು ಪೂಜಿಸಿ ಎಲ್ಲರೂ ಸಹ ಸುಖವಾಗಿ ಕುಳಿತುಕೊಂಡ ಮೇಲೆ ಧರ್ಮ ರಕ್ಷಣೆಗೋಸ್ಕರನೇ ಮನುಷ್ಯ ರೂಪವನ್ನು ತಳೆದಿರುವಂತಹ ಕೃಷ್ಣ ಎಲ್ಲ ಸದಸ್ಯರ ಅಂದ್ರೆ ನೆರೆದಿರುವಂತಹ ಸದಸ್ಯರನ್ನ ಕುರಿತು ಅಥವಾ ಮುನಿಗಳನ್ನ ಕುರಿತು, ಮುನಿಗಳು ಮತ್ತೆ ಉಳಿದವರು ಸಹ ರಾಜರು ಎಲ್ಲರೂ ಇದ್ರಲ್ಲ ಅವರೆಲ್ಲರೂ ಕುರಿತು ಅವರೆಲ್ಲರೂ ಹೇಗಿದ್ದಾರೆ ಅಂದ್ರೆ ಎಲ್ಲರೂ ಮೌನ ಆಗ್ಬಿಟ್ಟಿದ್ದಾರೆ. ಪರಮಾತ್ಮನ ಮಾತು ಕೇಳಬೇಕು ಎನ್ನುವಂತಹ ಭಾವದಿಂದಲೇ ಎಲ್ಲರೂ ಬಹಳ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅವನ ಮಾತನ್ನ. ಆಗ ಆತ ಮಾತಾಡ್ತಾನೆ, ನಿಮ್ಮ ಎಲ್ಲರ ದರ್ಶನದಿಂದ ನಮ್ಮ ಜನ್ಮ ಸಾರ್ಥಕವಾಗಿ ಹೋಯ್ತು. ನಾವು ಹುಟ್ಟಿದ್ದಕ್ಕೆ ಪರಿಪೂರ್ಣವಾದ ಫಲ ನಮ್ಗೆ ಸಿಕ್ಬಿಟ್ಟಿತ್ತು. ಯಾಕೆಂದ್ರೆ ನಿಮ್ಮಂತಹ ಋಷಿಮುನಿಗಳ ಯೋಗೇಶ್ವರರ ದರ್ಶನ ದೇವತೆಗಳಿಗೂ ಸಹ ದುರ್ಲಭ. ಅದು ನಮಗೆ ಇಂದು ಸಿಕ್ಕಿದೆ ಅಂದ್ರೆ ನಮ್ಮ ಜನ್ಮ ನಿಜವಾಗಿಯೂ ಸಾರ್ಥಕ. ಯಾಕೆಂದ್ರೆ ತೀರ್ಥ ಸ್ನಾನ ಇತ್ಯಾದಿ ಅದೇ ದೇವರು ಅಂತ ತಿಳಿದು ಪೂಜಿಸ್ತಾ ಇರುವಂತಹ ನಮ್ಮಂತಹ ಜನರಿಗೆ ನಿಮ್ಮಂತಹ ಮಹಾನುಭಾವರ ದರ್ಶನ, ಸ್ಪರ್ಶ, ಕುಶಲವಂತರ ಮಾತಾಡುವಿಕೆ, ವಂದನೆ, ನಿಮಗೆ ಪಾದ ಸೇವೆ ಮಾಡುವಂತದ್ದು ಇದೆಲ್ಲ ಸಿಕ್ಕಿದೆ ಅಂದ್ರೆ ಅದು ಎಂತಹ ಭಾಗ್ಯ ಇರಬಹುದಲ್ವೇ? ಯಾಕೆಂದ್ರೆ ಎಲ್ಲ ನೀವು ತೀರ್ಥ ಸ್ನಾನ ವಿಗ್ರಹನ ಪೂಜಿಸ್ತೀರಲ್ಲ, ಅದು ಸಹ ಫಲ ಕೊಡುತ್ತಲ್ವೇ ಅಂತ ಹೇಳ್ಬೋದು ನೀವು. ಆದ್ರೆ ಜಲಮಯವಾದಂತಹ ತೀರ್ಥಗಳಾಗಲಿ, ಮಣ್ಣು ಕಲ್ಲುಗಳ ರೂಪದಲ್ಲಿರುವಂತಹ ದೇವತಾ ವಿಗ್ರಹವಾಗಲಿ ಅಷ್ಟು ಬೇಗ ನಮಗೆ ಪವಿತ್ರಗೊಳಿಸುವಂತಹ ಸಾಮರ್ಥ್ಯವನ್ನು ಹೊಂದಿಲ್ಲ ಅವರು. ಯಾಕೆಂದ್ರೆ ಅವರು ಕೊಡ್ಬೋದು, ಫಲವನ್ನು ಕೊಡುತ್ತೆ. ಆದ್ರೆ ತಮ್ಮಂತಹ ಸತ್ಪುರುಷರಾದರೂ ಕೇವಲ ನಿಮ್ಮ ದರ್ಶನ ಮಾಡ್ಬಿಟ್ರೆ ಸಾಕು, ತತ್ಕ್ಷಣ ನಾವೆಲ್ಲರೂ ಪವಿತ್ರರಾಗಿ ಬಿಡ್ತೇವೆ. ಅಂತಹದ್ದು ನಿಮ್ಮ ದರ್ಶನದ ಮಹಿಮೆ. ನಾವು ಶ್ರುತಿಯುಕ್ತವಾದಂತಹ ಉಪಾಸನೆಯನ್ನ ಮಾಡಬಹುದು. ಅಗ್ನಿ, ಸೂರ್ಯ, ಚಂದ್ರ, ನಕ್ಷತ್ರ, ಭೂಮಿ, ಜಲ, ಆಕಾಶ, ವಾಯು, ಮಾತು, ಮನಸ್ಸು, ಹೀಗೆ ಶ್ರುತಿಯಲ್ಲಿಯೇ ಹೇಳಿದೆ. ವಾಚಂ ಬ್ರಹ್ಮೇತ್ಯುಪಾಸ್ತೆ, ಮನೋ ಬ್ರಹ್ಮೇತ್ಯುಪಾಸ್ತೆ ಅಂತ. ಅಂದ್ರೆ ಈ ರೀತಿಯ ಉಪಾಸನೆ ಶ್ರುತಿಯುಕ್ತವಾದದ್ದು ಸರಿಯಾಗೂ ಇದೆ. ಹೌದು, ಉಪಾಸನೆ ಮಾಡೋದು ಸರಿ ಇದೆ. ಹೀಗೆ ಉಪಾಸನೆ ಮಾಡ್ತಾ ಇದ್ರೂ ಸಹ ಆ ಉಪಾಸನೆ ರೀತಿಯಲ್ಲಿ ಹೋಗ್ಲಾಡ್ಸೋದಿಲ್ಲ.
ಯಾಕೆ ಅಂದ್ರೆ ಅಗ್ನಿಯನ್ನ ಇಟ್ಕೊಂಡು ನಾವು ಉಪಾಸನೆ ಮಾಡ್ತಾ ಇದ್ದೀವಿ ಅಂದಾಗ ಅಗ್ನಿ ಎನ್ನುವುದು ಉಪಾಸ್ಯ, ನಾನು ಉಪಾಸಕ ಎನ್ನುವಂತಹ ಭೇದ ಬುದ್ಧಿ ಇದ್ದೇ ಇರುತ್ತೆ. ಅಂದ್ರೆ ಏನಾಯ್ತು, ಆ ಉಪಾಸನೆ ಅಭೇದ ಬುದ್ಧಿಯನ್ನು ಉಂಟು ಮಾಡೋದಿಲ್ಲ ಅಂತ ಆಯ್ತು. ಅಭೇದ ಬುದ್ಧಿಯನ್ನೇ ಉಂಟು ಮಾಡುತ್ತೆ ಅಂದ್ರೆ ಏನೋ, ಅಗ್ನಿಯನ್ನೇ ಉಂಟು ಮಾಡುತ್ತೆ ಅಂದ್ರೆ ಏನೋ, ಅಜ್ಞಾನ ನಮ್ಮಲ್ಲಿ ಇನ್ನೂ ಉಳದೇ ಇರುತ್ತೆ ಅಂತ. ಆದರೆ ತತ್ವಜ್ಞಾನಿಗಳಾದ ಆತ್ಮಜ್ಞಾನಿಗಳಾದಂತಹ ನಿಮ್ಮಂಥವ್ರು ಅಂದ್ರೆ ಭೇದ ಬುದ್ಧಿಯನ್ನ ಹೋಗಲಾಡಿಸುವಂತಹ ನಿಮ್ಮ ಕ್ಷಣಕಾಲದ ಸೇವೆಗೆ ನಮ್ಮ ಎಲ್ಲ ಜ್ಞಾನವನ್ನ ಹೋಗಲಾಡಿಸಿಬಿಡುತ್ತೆ ಜ್ಞಾನಿಗಳು ಅಂತ. ಆದರೆ ಸಾಮಾನ್ಯ ಜನರು ಹೇಗೆ ವ್ಯವಹಾರ ಮಾಡ್ತಾರೆ ಅಂದ್ರೆ, ಈ ದೇಹ ವಾತಪಿತ್ತ ಕಫಮಯವಾದದ್ದು, ಒಂದು ರೀತಿ ಆದದ್ದು ಹೆಣ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಅದು ಚೇತನ ಶಕ್ತಿ ಇಲ್ಲದಿದ್ರೆ ಅದು ಒಂದು ಶವನೇ. ಅಂತಹ ಶವರೂಪವಾದಂತಹ ದೇಹದಲ್ಲಿ ಇದೇ ಆತ್ಮ ಎನ್ನುವ ಬುದ್ಧಿ ಯಾರಿಗೆ ಇದ್ದು, ಆಮೇಲೆ ತಮ್ಮಗಳಲ್ಲಿ ಆತ್ಮ ನಾನೇ, ನನಗೆ ಇವರೆಲ್ಲ ಸೇರಿದವರು ಎನ್ನುವಂತಹ ಬುದ್ಧಿ, ಆಮೇಲೆ ಮೃಣ್ಮಯವಾದಂತಹ ವಿಗ್ರಹದಲ್ಲಿ ಇದೇ ದೇವರು ಎನ್ನುವಂತಹ ಬುದ್ಧಿ, ನೀರಿನಲ್ಲಿ ಇದೇ ನಮ್ಮನ್ನ ಪವಿತ್ರಗೊಳಿಸುತ್ತೆ ಎನ್ನುವಂತಹ ತೀರ್ಥ ಬುದ್ಧಿ ಇರುತ್ತೆ. ಇರೋದೇನು ತಪ್ಪಲ್ಲ, ಸರಿ. ಆದರೆ ತತ್ವಜ್ಞಾನಿಗಳಾದಂತಹ ಮಹಾಪುರುಷರ ವಿಷಯದಲ್ಲಿ ಅಂತಹ ಬುದ್ಧಿ ಯಾರಿಗೂ ಇರೋದಿಲ್ಲ. ಇವರೇ ನಮಗೆ ಜ್ಞಾನವನ್ನು ಉಂಟು ಮಾಡುವರು ಎನ್ನುವಂತಹ ಬುದ್ಧಿ ಯಾರಿಗೂ ಇರೋದಿಲ್ಲ. ಇವರೇ ನಮಗೆ ಆತ್ಮಜ್ಞಾನವನ್ನು ತಿಳಿಸ್ಕೊಡೋರು ಎನ್ನುವಂತಹ ಬುದ್ಧಿಯೂ ಇರೋದಿಲ್ಲ. ಹಾಗೆ ಇಲ್ಲದೆ ಇರುವಂತಹ ವ್ಯಕ್ತಿ ನಿಜವಾದ ಒಂದು ರೀತಿಯ ಕಥೆಯ ಸ್ವರೂಪ ಅಥವಾ ಗೋವಿನ ಸ್ವರೂಪ. ಹೀಗೆ ಹೇಳಿದ ತಕ್ಷಣ ಸರ್ವಜ್ಞನಾದವನು ಕೃಷ್ಣ. ಈ ರೀತಿಯಾಗಿ ಅದಕ್ಕೆ ಅಲ್ಲಿ ತಗೊಳ್ತಾರೆ ದುರನ್ವಯಂ, ಅನ್ವಯಿಸಲು ಅಶಕ್ಯವಾದದ್ದು. ಏನ್ ಹಾಗಂದ್ರೆ ನಮ್ಮನ್ನ ಪವಿತ್ರಗೊಳಿಸ್ತೀರಾ ನೀವು ಎನ್ನುವಂತಹದ್ದಂದ್ರೆ ಭಗವಂತ ಋಷಿಗಳು ಪವಿತ್ರಗೊಳಿಸ್ತಾರೆ ಅಂತಾಯ್ತು, ಆಯ್ತಾ? ಅಥವಾ ಋಷಿಗಳನ್ನ ಪೂಜಿಸ್ಬೇಕು ಅಂತಾಯ್ತು. ನಾವು ಅಂದ್ರೆ ಕೃಷ್ಣ ಅಂತ ಹೇಳಿದಾಗ ಇದೆರಡು ವಿಷಯ ಹೊಂದೋದಕ್ಕೆ ಸರಿಯಲ್ಲ. ಹಾಗಾಗಿ ಇದು ಅನನುರೂಪವಾದದ್ದು. ಈ ರೀತಿಯ ಪರಮಾತ್ಮನ ಮಾತನ್ನ ಕೇಳಿ ಋಷಿಗಳ ಬುದ್ಧಿ ಭ್ರಮೆಗೆ ಈಡಾಗಿ ಬಿಡ್ತು. ಒಂದು ಕ್ಷಣ ಅವರಿಗೆ ಏನೂ ಹೊಳಿಲಿಲ್ಲ, ಆಶ್ಚರ್ಯದಿಂದ ಮೂಕರಾಗಿ ಬಿಟ್ರು, ಸುಮ್ಮನೆ ಕೂತ್ಬಿಟ್ರು. ಸ್ವಲ್ಪ ಹೊತ್ತು ಎಲ್ಲ ಆತನ ವ್ಯವಹಾರ ಎಲ್ಲವನ್ನೂ ಯೋಚನೆ ಮಾಡಿದ್ರು. ಅವನು ಹೇಗೆ ನಡೆದುಕೊಂಡ ಪ್ರತಿಯೊಂದನ್ನು ಗಮನಿಸಿದ್ರು. ಆಗ ಶಾಸ್ತ್ರವಿಧಿಗೆ ಯೋಗ್ಯವಾಗಿ ಅವನು ಮಾಡಿದ ಎಲ್ಲ ಕರ್ಮವನ್ನು ಸಹ ವ್ಯವಹಾರವನ್ನು ಮನಸ್ಸಿಗೆ ತಂದುಕೊಂಡು ಬಹಳ ಆಳವಾಗಿ ಆಲೋಚನೆ ಮಾಡಿ ಮುಗುಳುನತ್ತ ಪರಮಾತ್ಮನನ್ನು ಕುರಿತು ಹೇಳ್ತಾರೆ. ಇದು ಲೋಕ ಸಂಗ್ರಹ, ಜನ ಸಂಗ್ರಹ ಎನ್ನುವ ಶಬ್ದವನ್ನು ಹೇಳ್ತಾರೆ. ಏನಂದ್ರೆ ಜನರು ಹೇಗೆ ನಡೆದುಕೊಳ್ಳಬೇಕು, ಅವರು ತಪ್ಪು ದಾರಿಯನ್ನು ತುಳಿಬಾರದು ಅಂತ ತಿಳಿಸ್ಕೊಳ್ಳೋದೇ ಲೋಕ ಸಂಗ್ರಹ. ಅದಕ್ಕೋಸ್ಕರ ಪರಮಾತ್ಮ ಹೀಗೆ ಮಾತಾಡಿದಾನೆ ಅಂತ ಒಂದು ಉದ್ಗಾರವನ್ನ ಮಾಡಿದ್ರು ಮಹರ್ಷಿಗಳು. ಅಷ್ಟೇ ಅಲ್ಲ, ಆಮೇಲೆ ಮುನಿಗಳು ಹೇಳ್ತಾರೆ, ನಾವೆಲ್ಲ ಶ್ರೇಷ್ಠ ಜ್ಞಾನಿಗಳಾಗಿದ್ರು ಸಹ ಎಲ್ಲ ಲೋಕವನ್ನ ಪರಿಪಾಲನೆ ಮಾಡುವಂತಹ ಎಲ್ಲರಿಗೂ ಅಧೀಶ್ವರಾಗಿ ಭಗವಂತನ ಮಾಯೆಗೆ ಮರುಳಾಗಿ ಬಿಟ್ವಿ. ಈತ ತನ್ನ ಇಚ್ಛೆಗೆ ಅನುಗುಣವಾಗಿ ಇಲ್ಲಿಂದ ಮಾಡ್ಬೇಕು ಮೇಡಮ್. ಅನೇಹ ಏತದ್ ಬಹುದೇಕಾತ್ಮನ ಸೃಜತ್ಯವತಿ ಅತ್ತಿ ನವಧ್ಯತೆ ಯಥಾ ಭೌಮೈಹಿ ಭೂಮಿರ್ಬಹು ನಾಮ ರೂಪಿಣಿ ಅಹೋ ವಿಭೂಮ್ನಃ ಚರಿತಂ ವಿಡಂಬನಂ. ಆ ಕೃಷ್ಣ ಮಾತಾಡಿದ್ದು ಆತನ ವ್ಯವಹಾರ ಎಲ್ಲ ಒಂದಕ್ಕೊಂದು ಜೋಡಿಸ್ಕೊಳ್ತಾ ಹೋಲಿಸ್ಕೊಳ್ತಾ ಅವರ ಬಾಯಿದಂತಹ ಮಾತುಗಳು. ಅನೇಹ ಏಕಃ ಏತತ್ ಆತ್ಮನ ಬಹುದಾ ಸೃಜತಿ ಅವತಿ ಅತಿ ನ ಬಧ್ಯತೆ ಯಥಾ ಭೌಮೈಃ ಹೇ ಭೂಮಿಃ ಬಹುನಾಮ ರೂಪಿಣಿ ಅಹೋ ವಿಭೂಮ್ನಃ ಚರಿತಂ ವಿಡಂಬನಂ. ಎಲ್ಲ ಸ್ವಲ್ಪ ವ್ಯತ್ಯಾಸ ಇದೆ ಬಿಟ್ರೆ ಸದ್ಯತೆ. ಅನೇಹ ಯಾವ ಕಾಮನೆ ಇಲ್ಲ ನನಗೆ. ಏಕಃ ಇದೋನು ಒಬ್ಬನೇ ಅದ್ವಿತೀಯ. ಏತತ್ ಈ ವಿಶ್ವವನ್ನ ಬಹುದಾ ಅನೇಕ ಪ್ರಕಾರವಾಗಿ ಅದನ್ನ ರಚನೆ ಮಾಡಿ ಅದನ್ನ ಸೃಷ್ಟಿಸ್ತೀಯ, ಅವತಿ ರಕ್ಷಣೆ ಮಾಡ್ತೀಯ, ಅತ್ತಿಚ ಅದನ್ನ ಸಂಹಾರವನ್ನು ಮಾಡ್ತೀಯ. ಆದರೆ ನ ಬದ್ಧತೆ ಈ ರೀತಿ ಅನೇಕ ಕೆಲಸಗಳನ್ನೆಲ್ಲ ನೀನು ಮಾಡಿದರೂ ಸಹ ನಿನ್ನಲ್ಲಿ ಯಾವ ಕಾಮನೆ ಇಲ್ಲದೆ ಇರುವುದ ಅದು ಯಾವುದೂ ಸಹ ನಿನಗೆ ಕರ್ಮದ ರೂಪದಲ್ಲಿ ಬಂಧನಕ್ಕೆ ಕಾರಣವಾಗುವುದಿಲ್ಲ. ಹೇಗೆ ಅಂದ್ರೆ ಯಥಾ ಹೇಗೆ ಭೌಮೈಹಿ, ಭೌಮ ಅಂದ್ರೆ ಭೂಮಿಯಿಂದ ಹುಟ್ಟಿರುವಂತಹದ್ದು, ಪೃಥ್ವಿಯಿಂದ ಹುಟ್ಟಿರುವಂತಹ ವಸ್ತುಗಳಿಂದಲೇ ಭೂಮಿಯು ಬಹುನಾಮ ರೂಪ
ರೀತಿಯ ಹೆಸರು ರೂಪಗಳನ್ನ ಪಡೆಯುತ್ತೆ. ಭೂಮಿಗೆ ಅನೇಕ ರೀತಿಯ ಹೆಸರನ್ನು ಕೊಡ್ತೀವಿ ನಾವು, ವೃಕ್ಷ, ಘಟ ಇತ್ಯಾದಿ ಎಲ್ಲವೂ ಸಹ, ಪಟ ಪ್ರತಿಯೊಂದು ಸಹ ಭೂಮಿದೆ. ಅದೆಲ್ಲವೂ ಆಗಿರೋದು ಯಾವುದರಿಂದ? ಭೂಮಿಯಿಂದಲೇ ಬಂದಿರುವಂತ, ಭೂಮಿಯಿಂದ ಬಂದಿರುವಂತಹ ವಸ್ತುಗಳಿಂದಲೇ ಭೂಮಿಗೆ ಅನೇಕ ರೀತಿಯ ಹೆಸರುಗಳನ್ನ ನಾವು ಹೇಗೆ ಕೊಡ್ತೀವೋ ಹಾಗೆಯೇ ನೀನು ಒಬ್ಬನೇ, ನಿನಗೆ ಯಾವ ಕಾಮನೆಗಳು ಇಲ್ಲ, ಆದರೂ ಸಹ ಜಗತ್ತನ್ನ ಅನೇಕ ರೂಪಗಳನ್ನು ಧರಿಸಿ ಅಥವಾ ಜಗತ್ತನ್ನ ಅನೇಕ ರೂಪಗಳಾಗಿ ನೀನು ವಿಭಾಗ ಮಾಡಿ ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನೂ ಮಾಡ್ತೀಯ. ನಿನಗೆ ಆ ಕರ್ಮದ ಲೇಪ ಯಾವುದೂ ಸಹ ಆಗೋದಿಲ್ಲ. ನಿಜವಾಗಲಿ ಅಹೋ ವಿಭೂರ್ಣಃ ಚರಿತಂ ವಿಡಂಬನಂ. ಪರಿಪೂರ್ಣನಾದಂತಹ ವ್ಯಕ್ತಿಯ ಚರಿತಂ ಅಂದ್ರೆ ಅವನು ಹುಟ್ಟುತ್ತಾನೆ, ಅವನು ಹೀಗೆ ಮಾಡ್ತಾನೆ, ಈ ಕೆಲಸ ಮಾಡ್ತಾನೆ ಇತ್ಯಾದಿ ಎಲ್ಲ ನಾವು ವ್ಯವಹಾರ ಮಾಡ್ತೀವಲ್ಲ, ಇದು ಬಹಳ ವಿಡಂಬನ, ಒಂದು ರೀತಿಯ ನಾಟಕದಲ್ಲಿ ಆಡುವ ನಟನೆಯಂತೆ ಅಂತ ತಿಳ್ಕೊಂಡು ಹೋಗ್ತೀವಿ. ಯಾವುದೋ ಅಲ್ಲ, ಆದ್ರೆ ಅರ್ಥ ಇರೋದು ನೋಡಿದಾಗ ಮಾತ್ರ ಇದು ಒಂದು ರೀತಿಯ ನಾಟಕದ ಒಂದು ರೂಪ ಅಂತ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಆದರೂ ನೀನು ನಿನ್ನ ಸತ್ವಗುಣವನ್ನು ಹೊಂದಿದಾಗ ನಿನ್ನ ಕರ್ತವ್ಯ ಅನ್ನೋ ಶಬ್ದ ಹೇಳ್ಬೇಕಾ ಹೀಗೆ ಗೊತ್ತಿಲ್ಲ. ನಿನ್ನ ಲೀಲೆಯಿಂದ ಎಲ್ಲರನ್ನು ಕಾಪಾಡಬೇಕಾದದ್ದು ಅದು ನಿನ್ನ ಧರ್ಮ, ಪರಮಾತ್ಮನಾದವನು. ಹಾಗಾಗಿ ನೀನೇನ್ ಮಾಡ್ತೀಯ? ಅಥಾಪಿ ಕಾಲೇ ಸ್ವಜನಾಭಿಗುಪ್ತಯೇ ವಿಭರ್ಷಿತತ್ವಂ ಫಲನಿಗ್ರಹಾಯ ಚ ಸ್ವಲೀಲಯಾ ವೇದಪಥಂ ಸನಾತನಂ ವರ್ಣಾಶ್ರಮಾತ್ಮ ಪುರುಷಃ ಪರೋ ಭವಾನ್. ಅಥಾಪಿ ಅಂದ್ರೆ ನೀನು ಹೀಗೆ ನಡ್ಕೊಳ್ತಾ ಇದೀಯಾ, ಇದೆಲ್ಲ ಯಾತಕ್ಕೋಸ್ಕರ ಅಂತ ಹಿಂದೆ ಬಂದವರ ಬಾಯಿಂದಲೇ ಜನಸಂಗ್ರಹ ಎನ್ನುವ ಅರ್ಥದಿಂದ ಬಂತು. ಆ ಜನಸಂಗ್ರಹ ಹೇಗೆ ನೀನು ಮಾಡ್ತೀಯಾ ಎನ್ನುವುದನ್ನ ವಿವರಿಸ್ತಾ ಇದ್ದಾರೆ. ಅಥಾಪಿ ಕಾಲೇ ಸ್ವಜನಾಭಿಗುಪ್ತಯೇ ಫಲ ನಿಗ್ರಹಾಯ ಚ ಸತ್ವಂ ಬಿಭರ್ಷಿ ಸ್ವಲೀಲಯಾ ಸನಾತನಂ ವೇದಪಥಂ ಬಿಭರ್ಷಿ ವರ್ಣಾಶ್ರಮಾತ್ಮ ಪರಃ ಪುರುಷಃ ಭವಾನ್. ಅಥಾಪಿ ಅಂದ್ರೆ ಇಷ್ಟೆಲ್ಲ ನೀನಿರುವುದು, ಮಾಡ್ತಾ ಇರೋದು ಎಲ್ಲವೂ ಇದ್ದು ಸಹ ಒಮ್ಮೊಮ್ಮೆ ನಿನ್ನ ವಿಗ್ರಹವನ್ನು ಸಹ, ಮೂರ್ತಿಯನ್ನು ಸಹ, ಶರೀರವನ್ನು ಸಹ ಪ್ರಕಟಿಸಿ. ಯಾಕೆ? ಅಥಾಪಿ ಹಾಗಿದ್ದರೂ ಕಾಲೇ ಸಂದರ್ಭ ಬಂದಾಗ ಸ್ವಜನಾಭಿಗುಪ್ತಯೇ ಸಜ್ಜನರನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ, ಹಾಗೆಯೇ ಫಲ ನಿಗ್ರಹಾಯ ಚ ದುಷ್ಟರನ್ನ ಶಿಕ್ಷಿಸೋದಕ್ಕೋಸ್ಕರ ಅಥವಾ ಅವರನ್ನ ನಿಗ್ರಹ ಮಾಡೋದಕ್ಕೋಸ್ಕರ ಸತ್ವಂ ಬಿಭರ್ಷಿ ನೀನು ಸಾತ್ವಿಕವಾದಂತಹ ರೂಪವನ್ನ ನೀನು ಧರಿಸ್ತೀಯ. ಅಂದ್ರೆ ಶರೀರವನ್ನು ಧರಿಸ್ತೀಯ, ಸತ್ವಮಯವಾದಂತಹ ಶರೀರವನ್ನು ಧರಿಸ್ತೀಯ. ಅಷ್ಟೇ ಅಲ್ಲ, ಸ್ವಲೀಲಯ ಅಂದ್ರೆ ನೀನೇ ಅದನ್ನ ಆಚಾರ ರೂಪವಾಗಿ ಮಾಡುತ್ತಾ, ಅಂದ್ರೆ ಆಚರಿಸ್ತಾ, ಸನಾತನಂ ವೇದಪಥಂ ಸನಾತನವಾದಂತಹ ವೇದ ಮಾರ್ಗವನ್ನು ಸಹ, ಅಂದ್ರೆ ಧರ್ಮ ಹೇಗಿರ್ಬೇಕು, ನಡ್ಕೊಳ್ಳೋದಕ್ಕೆ ಹೇಗೆ ಇದೆ ಎನ್ನುವಂಥದ್ದು ವೇದದಲ್ಲಿ ನೀನೇ ಏನು ಹೇಳಿದೀವೋ ಆ ಮಾರ್ಗವನ್ನು ಸಹ ನೀನು ಆಚರಣೆಯ ಮೂಲಕ ವಿಮರ್ಶೆ ಧರಿಸ್ತೀಯ ಅಥವಾ ತೋರಿಸ್ತೀಯ. ವರ್ಣಾಶ್ರಮಾತ್ಮ, ವರ್ಣ ಆಶ್ರಮ ಇವೆಲ್ಲ ಸ್ವರೂಪನಾದಂತಹ ಪರಮ ಪುರುಷ ಭವಾನ್. ಆ ಪರಪುರುಷನೇ ವರ್ಣಗಳ ಆಶ್ರಮಗಳ ರೂಪದಲ್ಲಿ ಇರುವಂತಹ ಪರಮ ಪುರುಷನೇ ನೀನು. ಇಂತಹ ಸಂದರ್ಭದಲ್ಲಿ ನೀನು ಭಕ್ತರ ಜನರನ್ನ ರಕ್ಷಿಸೋದಕ್ಕೋಸ್ಕರ, ದುಷ್ಟರನ್ನ ನಿಗ್ರಹಿಸೋದಕ್ಕೋಸ್ಕರ ಸತ್ವಯುಕ್ತವಾದಂತಹ ಸಾತ್ವಿಕವಾದಂತಹ ಶರೀರವನ್ನ ನೀನು ಧರಿಸಿ ಎಲ್ಲರನ್ನೂ ಸಹ ರಕ್ಷಣೆ, ಶಿಕ್ಷೆ ಇತ್ಯಾದಿಗಳನ್ನ ಮಾಡ್ತೀಯ. ಅಷ್ಟೇ ಅಲ್ಲ, ನೀನು ಆಚಾರದ ಮೂಲಕ ಸ್ವಲೀಲಯ ಅಂದ್ರೆ ಅವನ ಲೀಲೆ ಅಂದ್ರೇನು? ಆಚರಣೆಯ ಮೂಲಕವೇ ಸನಾತನವಾದಂತಹ ವೇದದ ಮಾರ್ಗವನ್ನೂ ಸಹ ನೀನು ಅನುಸರಿಸ್ತೀಯ, ಅದನ್ನು ಸಹ ತೋರಿಸ್ಕೊಡ್ತೀಯ. ಇದೆಲ್ಲ ಜನಸಂಗ್ರಹ. ಹಾಗಾಗಿ ವರ್ಣಾಶ್ರಮ ರೂಪ ನೀನು, ವರ್ಣಗಳು ಆಶ್ರಮಗಳು ಎಲ್ಲವೂ ಸಹ ನಿನ್ನ ರೂಪದಲ್ಲಿಯೇ ಇವೆ. ಅಂತಹ ಪರಪುರುಷ ಭವಾನ್. ಮತ್ತೆ ನಿನ್ನ ಅಂತರಂಗ ಏನು ಅನ್ನೋದನ್ನ ಮುನಿಗಳ ಮಾತು ನಾನು ಮೊದಲಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ. ಮುನಿಗಳ ಮಾತನ್ನ ಸ್ವಲ್ಪ ಆಳವಾಗಿ ಪುನಃ ಶಬ್ದಗಳನ್ನ ಮೆಲುಕು ಹಾಕ್ತಾ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಸುಲಭವಾಗಿ ಅದು ಆಗುತ್ತೆ. ಬ್ರಹ್ಮತೆ ಹೃದಯಂ ಶುಕ್ಲಂ ತಪಸ್ವಾಧ್ಯಾಯ ಸಂಯಮೈಃ ಯತ್ರೋಪಲಬ್ಧಂ ಸದ್ವ್ಯಕ್ತಂ ಅವ್ಯಕ್ತಂ ಚ ತತಃಪರಂ. ಹಾಗಾಗಿ ನೀನು ಬ್ರಾಹ್ಮಣರ ವಿಷಯದಲ್ಲಿ ಬಹಳ ಗೌರವಪೂರ್ವಕವಾಗಿಯೇ ನೀನು ವ್ಯವಹಾರ ಮಾಡ್ತೀಯ. ಯಾಕೆ ಅಂತ ಹೇಳಿದ್ರೆ ತಪಸ್ವಾಧ್ಯಾಯ ಸಂಯಮೈಃ ವ್ಯಕ್ತಂ
ಅವ್ಯಕ್ತಂ ತತಃ ಪರಂ ಸತ್ ಚ ಯತ್ರ ಉಪಲಬ್ಧಂ ಬ್ರಹ್ಮ ತೇ ಶುಕ್ಲಂ ಹೃದಯಂ. ವೇದ ರೂಪವ ಬ್ರಹ್ಮ ಅಂದ್ರೆ ವೇದ ರೂಪವಾದದ್ದು, ಅದು ಯಾವಾಗಲೂ ಸಹ ಶುದ್ಧವಾದದ್ದು. ಆ ಶುದ್ಧವಾದದ್ದೇ ನಿನ್ನ ಹೃದಯ ಅಥವಾ ನಿನ್ನ ಅಂತರ. ಏನು ತಪಸ್ವಾಧ್ಯಾಯ ಸಂಯಮೈ, ತಪಸ್ಸು, ಅಧ್ಯಯನ, ಇಂದ್ರಿಯ ನಿಗ್ರಹ ಇವುಗಳಿಂದ ವ್ಯಕ್ತವಾಗಿರುವ ಎಲ್ಲರಿಗೂ ತೋರಿ ಬರುವ ಅಂದ್ರೆ ಕಾರ್ಯ ಅನ್ನೋದು ಕಾಣಿಸ್ತದೆ, ಕಾರ್ಯವಾದ. ಅವ್ಯಕ್ತಂ ಅಂದ್ರೆ ನೀನು ಅದು ಕಾಣೋದಿಲ್ಲ, ಅಂತಹ ಅವ್ಯಕ್ತವಾದಂತಹ ಕಾರಣ. ಅಷ್ಟೇ ಅಲ್ಲ, ತತಃ ಪರಂ ಸತ್, ಅದು ಬೇರೆ. ಅವೆರಡಕ್ಕಿಂತ ಬೇರೆಯಾದಂತಹ ಸದ್ರೂಪವಾದಂತಹ ಪರಬ್ರಹ್ಮ ಯತ್ರ ಉಪಲಬ್ಧಂ, ಯಾವುದರಲ್ಲಿ ಹೇಳಲ್ಪಡುತ್ತೋ ಅಂದ್ರೆ ಇಂತಹ ಕಾರ್ಯ, ಇದು ಕಾರಣ, ಈ ಕಾರ್ಯಕ್ರಮಗಳಿಂದ ಬೇರೆ ಆಗಿರುವಂತಹ ಒಂದು ಪರಬ್ರಹ್ಮ, ಈ ಎಲ್ಲ ವಿಷಯಗಳು ಸಹ ಎಲ್ಲಿ ಹೇಳಲ್ಪಡುತ್ತೋ ಅಂತಹ ಬ್ರಹ್ಮ, ವೇದಾಖ್ಯವಾದಂತಹ ಆ ಬ್ರಹ್ಮವೇ ತೇ ಶುಕ್ಲಂ ಹೃದಯಂ, ನಿನ್ನ ಶುದ್ಧವಾದ ಅಂತರ. ನಿನ್ನ ಹೃದಯವೇ ಯಾವುದು? ಆ ವೇದವೇ. ಆ ವೇದದಲ್ಲಿಯೇ ಏನನ್ನು ಹೇಳಿದ್ದಾರೆ ಅಂತ ಹೇಳಿದ್ರೆ ಈ ಎಲ್ಲ ವಿಷಯಗಳನ್ನು ಸಹ ತಿಳಿಸಿದ್ದಾರೆ. ಅದು ನನ್ನ ಹೃದಯ. ತಿಳ್ಕೊಳ್ಬೇಕಾದ್ದು ಅದರಿಂದ. ಯಾವುದರಿಂದ ತಿಳ್ಕೊಳ್ಬೇಕು? ತಪಸ್ಸು, ಅಧ್ಯಯನ, ಇಂದ್ರಿಯ ನಿಗ್ರಹ ಇವುಗಳಿಂದ ನಮಗೆ ವ್ಯಕ್ತವಾದ ಕಾರ್ಯ, ಅವ್ಯಕ್ತವಾದಂತಹ ಕಾರಣ, ಇವೆರಡಕ್ಕಿಂತಲೂ ಸಹ ಬೇರೆಯಾಗಿರುವಂತಹ ಸದ್ರೂಪವಾದಂತಹ ಪರಬ್ರಹ್ಮ, ಇವೆಲ್ಲವೂ ಎಲ್ಲಿ ನಮಗೆ ಗೊತ್ತಾಗತ್ತೆ ಅಂದ್ರೆ ವೇದದಲ್ಲಿ ಗೊತ್ತೇ. ಅಂತಹ ವೇದವೆಂಬ ಹೆಸರಿನ ಬ್ರಹ್ಮವೇ ನಿನ್ನ ಶುದ್ಧವಾದ ಅಂತರ. ಅದನ್ನ ಯಾರು ಧರಿಸಿದ್ದಾರೆ ಅಂತಹ ಬ್ರಾಹ್ಮಣನಿಗೆ ನೀನು ಅತ್ಯಂತ ಗೌರವವನ್ನು ಕೊಡ್ತೀಯ. ತಸ್ಮಾತ್ ಬ್ರಹ್ಮಕುಲಂ ಬ್ರಹ್ಮನ್ ಶಾಸ್ತ್ರಯೋನೇ ಸ್ವಮಾತ್ಮನಃ ಸಭಾಜಯಸಿ ಸದ್ಧಾಮ ತತ್ ಬ್ರಹ್ಮಣ್ಯಾಗ್ರಣೇರ್ಭವಾನ್. ವೇದ ಹೃದಯವಾದ್ದರಿಂದ ನೀನು ವೇದವನ್ನ ಲೋಕದಲ್ಲಿ ಪ್ರವರ್ತನೆಗೊಳಿಸುವಂತಹ ಬ್ರಾಹ್ಮಣರ ಕುಲವನ್ನ ನೀನು ಬಹಳ ಗೌರವಿಸ್ತೀಯ. ಅದೇ ನಿನ್ನ ಧಾಮ ಅಂತ ಬೇಕಾದ್ರೂ ಹೇಳ್ಬೋದು. ಬ್ರಹ್ಮನ್ ತಸ್ಮಾತ್ ಶಾಸ್ತ್ರಯೋನೇಃ ಆತ್ಮನಃ ತ್ವಂ ಬ್ರಹ್ಮಕುಲಂ ಸದ್ಧಾಮ ಬ್ರಹ್ಮಣ್ಯಾಗ್ರಣೀಃ ಭವಾನ ತದ್ ಸಭಾಜಯಸಿ. ತಸ್ಮಾತ್ ಬ್ರಹ್ಮನ್ ಪ್ರಭುವೇ, ತಸ್ಮಾತ್ ಆದ್ದರಿಂದ ಅಂದ್ರೆ ವೇದವೇ ನಿನ್ನ ಅಂತರಂಗವಾದ್ದರಿಂದ ಆ ವೇದವನ್ನು ಪ್ರವರ್ತಿಸುವಂತಹ ಬ್ರಹ್ಮಕುಲಂ ಬ್ರಾಹ್ಮಣರ ಕುಲ ಅದೇನದು? ಶಾಸ್ತ್ರಯೋನೇಹೇ ಆತ್ಮನಃ ಸದ್ಧಾಮ. ಅಂತಹ ಬ್ರಾಹ್ಮಣರ ಕುಲ ಮತ್ತೆ ನಾನು ಅಪನಿರ್ಮತ್ತಾನು ಹೇಳ್ತೇನೆ. ಅದು ಆತ್ಮನಃ ಶಾಸ್ತ್ರಯೋನೇಹೇ ಅಂದ್ರೆ ಶಾಸ್ತ್ರಯೋನಿ ಅಂದ್ರೆ ವೇದವೇ ಪ್ರಮಾಣವಾದಂತಹ ಆತ್ಮನಃ ನಿನಗೆ ಅದು ಸದ್ಧಾಮ ಶ್ರೇಷ್ಠವಾಗಿ ಅಂದ್ರೆ ನೀನು ಅದರಲ್ಲೇ ನಮಗೆ ಉಪಲಬ್ಧಿ ಆಗ್ತೀಯ. ಆ ಉಪಲಬ್ಧಿ ಆಗುವಂತದ್ದು ಬ್ರಾಹ್ಮಣ ಕುಲ, ಅದೇ ನಿನ್ನ ಸದ್ಧಾಮವೂ ಸಹ. ಹಾಗಾಗಿ ಬ್ರಹ್ಮಣ್ಯಾಗ್ರಣಿ ಬ್ರಾಹ್ಮಣರನ್ನ ಪೂಜಿಸುವುದರಲ್ಲಿ ಅತ್ಯಂತ ಅಗ್ರಗಣ್ಯನಾದಂತಹ ಭವಾನ್ ನೀನು ತತ್ ಆ ಬ್ರಹ್ಮ ಕುಲವನ್ನ ಸಭಾಜಯಿಸಿ ಗೌರವಿಸ್ತೀಯ. ವೇದ ಪ್ರಮಾಣ ವೇದ್ಯ ನೀನು. ಅಂತಹ ಅದು ನಿನಗೆ ಅಂತಹ ವೇದವನ್ನ ಲೋಕದಲ್ಲಿ ಪ್ರವರ್ತನೆಗೊಳಿಸುವಂತಹ ಬ್ರಾಹ್ಮಣ ಕುಲವೇ ನಿನ್ನ ನಿವಾಸ ಸ್ಥಾನ. ಅಂದ್ರೆ ವೇದವು ಸಿಗೋದು ಎಲ್ಲಿ, ಮತ್ತೆ ನಿವಾಸವು ಹೌದು. ವೇದದ ಆವಿರ್ಭಾವ ಎಲ್ಲ ಆಗುತ್ತೆ ಅಂದ್ರೆ ಬ್ರಾಹ್ಮಣರಿಂದ ಆಗತ್ತೆ. ಅಂದ್ರೆ ಆವಿರ್ಭಾವ ಅಂದ್ರೆ ಅವರು ಅದನ್ನ ಲೋಕದಲ್ಲಿ ಹರಡ್ತಾರೆ. ಹಾಗಾಗಿಯೇ ನೀನೇನ್ ಮಾಡ್ತೀಯ, ಆ ವೇದವನ್ನ ಲೋಕಗಳಿಗೆಲ್ಲ ತಿಳಿಸ್ಕೊಡ್ತಾ ಇರೋದ್ರಿಂದ ನೀನು ಆ ಬ್ರಾಹ್ಮಣ ಕುಲವನ್ನ ಸನ್ಮಾನಿಸ್ತೀಯ. ಯಾಕೆ? ನೀನು ಬ್ರಾಹ್ಮಣ ಪ್ರಿಯರಲ್ಲಿಯೇ ಅಗ್ರಗಣ್ಯ. ಹಾಗಾಗಿ ಇಲ್ಲಿ ತಸ್ಮಾತ್ ಬ್ರಹ್ಮನ್ ತಸ್ಮಾತ್ ಬ್ರಹ್ಮಕುಲಂ ಶಾಸ್ತ್ರಯೋನೇಃ ಆತ್ಮನಃ ಸದ್ಧಾಮ ಬ್ರಹ್ಮಣ್ಯಾಗ್ರಣೀಃ ಭವಾನ್ ತತ್ ಸಭಾಜಯಸಿ. ಸ್ವಲ್ಪ ಬದಲಾವಣೆ ಆಗಿತ್ತು. ಬ್ರಾಹ್ಮಣರಿಂದಲೇ ವೇದಗಳೆಲ್ಲವೂ ಸಹ ಲೋಕದಲ್ಲಿ ವಿಸ್ತಾರವಾಗಿ ಹರಡೋದ್ರಿಂದ ಆ ವೇದದ ಜ್ಞಾನವನ್ನು ಪಡೆದುಕೊಳ್ಳುವುದು ಎಲ್ಲರೂ ಯಾರಿಂದ? ಬ್ರಾಹ್ಮಣ
ಕುಲದವರಾದ್ದರಿಂದ ಅದೇ ಅಲ್ಲಿಯೇ ಆ ಬ್ರಾಹ್ಮಣರಲ್ಲಿಯೇ ವೇದದ ಉಪಲಬ್ಧಿ ಸ್ಥಾನವೂ ಆಗಿರೋದ್ರಿಂದ ಆ ಬ್ರಾಹ್ಮಣ ಕುಲವನ್ನ ನೀನು ಬಹಳವಾಗಿ ಗೌರವಿಸ್ತೀಯ. ಯಾಕೆ ಅಂದ್ರೆ ಬ್ರಾಹ್ಮಣರ ಪ್ರೀತಿಸುವಂತಹವರಲ್ಲಿ ನೀನು ಅಗ್ರಗಣ್ಯ ಅಂತ ಹೇಳಿ ನಮ್ಮ ಜೀವನವು ಸಾರ್ಥಕವಾಯಿತು ಎನ್ನುವುದನ್ನು ಸಹ ತಿಳಿಸ್ತಾರೆ. ಅದ್ಯನೋ ಜನ್ಮ ಸಾಫಲ್ಯಂ ವಿದ್ಯಾಯಾಹ ತಪಸೋ ದೃಶಃ ತ್ವಯಾ ಸಂಗಮ್ಯ ಸದ್ಗತ್ಯ ಯದಂತಹ ಶ್ರೇಯಸಾಂ ಪರಃ. ಸದ್ಗತ್ಯ ತ್ವಯಾ ಸಂಗಮ್ಯ ಅದ್ಯ ನಃ ಜನ್ಮ ಸಾಫಲ್ಯಂ ವಿದ್ಯಾಯಾಹ ತಪಸಃ ದೃಶಃ ಸಾಫಲ್ಯಂ ಯತ್ ಪರಃ ಶ್ರೇಯಸಾಂ ಅಂತಃ. ಸದ್ಗತ್ಯ ತ್ವಯಾ ಎಲ್ಲದಕ್ಕೂ ಸಹ ಒಳ್ಳೆಯ ಮಾರ್ಗವನ್ನು ತೋರಿಸುವಂತಹ ಸ್ವಯ ನಿನ್ನೊಡನೆ ಸಂಗಮ್ಯ ಈಗ ನಾವೆಲ್ಲ ಸೇರಿದ್ದರಿಂದ ನಿನ್ನ ಜೊತೆಗೆ ಈಗ ನಮಗೆ ಸಹವಾಸವು ದೊರಕಿದ್ದರಿಂದ ಅದ್ಯ ಇಂದು ನಹ ನಮ್ಮ ಜನ್ಮ ಸಾಫಲ್ಯಂ ಜನ್ಮ ಸಫಲವಾಯಿತು. ಅಷ್ಟೇ ಅಲ್ಲ ವಿದ್ಯಾಯಾಹ ತಪಸಃ ದೃಶಃ ಸಾಫಲ್ಯ. ನಮ್ಮ ವಿದ್ಯೆ ನಾವು ಮಾಡಿದಂತಹ ತಪಸ್ಸು ನಮ್ಮ ಕಣ್ಣುಗಳು ಸಹ ಸಫಲವಾಗಬೇಕು. ಯಾಕೆ ಅಂದ್ರೆ ಏಕೆಂದರೆ ಅಥವಾ ಯಾವ ನೀನು ಪರಶ್ರೇಯಸಾಂ ಅಂತಹ ಎಲ್ಲ ಶ್ರೇಯಸ್ಸುಗಳಿಗೂ ಸಹ ಕೊನೆ ಅಂದ್ರೆ ಏನು ನಿನ್ನನ್ನ ಪಡೆಯೋದು ಅಂತಲೇ ಆಗಿರೋದ್ರಿಂದ ನಿನ್ನ ಸಹವಾಸವನ್ನು ನಮಗೆ ಸಿಕ್ಕಿಬಿಡುತ್ತು ಅಂತ ಹೇಳಿದರೆ ಇನ್ನು ಮುಂದೆ ನಾವೇನು ಶ್ರೇಯಸ್ಸು ನಿಶ್ರೇಯಸ ಎನ್ನುವ ಶಬ್ದದ ಅರ್ಥವನ್ನು ಹೇಳಿದ್ದಾರೆ. ಇದಕ್ಕಿಂತ ನಾವು ಇನ್ನೇನು ಪ್ರಯತ್ನ ಮಾಡುವಂಥದ್ದೇ ಬೇಡ. ಯಾಕೆಂದ್ರೆ ಕೊನೆಯ ಶ್ರೇಯಸ್ಸು ನಮಗೆ ಸಿಕ್ಕಿಬಿಟ್ಟಿದೆ. ನಮ್ಮ ಜನ್ಮವೆಲ್ಲವೂ ಸಫಲವಾಯಿತು. ನಾವು ಮಾಡಿದಂತಹ ವಿದ್ಯೆ ತಪಸ್ಸು ನಮ್ಮ ಇಂದ್ರಿಯ ಪ್ರಧಾನವಾದ ಕಣ್ಣು ಅದು ಸಹ ಸಫಲತೆಯನ್ನು ಹೊಂದಿಬಿಡ್ತು. ಯಾಕೆಂದ್ರೆ ಯಾವುದೇ ಮಾಡಿದ್ರು ಕೊನೆಯ ಫಲ ಏನು ಅಂದ್ರೆ ನಿನ್ನ ದರ್ಶನ ಅದು ನಮಗೆ ಸಿಕ್ಕಿ ಬಿಡ್ತು ಅಂತ ಹೇಳಿ ನಮಸ್ತಸ್ಮೈ ಭಗವತೆ ಕೃಷ್ಣಾಯ ಕುಂಠಮೇಧಸೆ ಸ್ವಯೋಗ ಮಾಯಯಾಚ್ಛನ್ನ ಮಹಿಮ್ನೆ ಪರಮಾತ್ಮನೇ. ಅಕುಂಠಮೇಧಸೆ ಸ್ವಯೋಗ ಮಾಯಯ ಛನ್ನ ಮಹಿಮ್ನೆ ಪರಮಾತ್ಮನೇ ಭಗವತೆ ಕೃಷ್ಣಾಯ ತಸ್ಮೈ ನಮಃ. ಅಕುಂಠಮೇಧಸೆ ಸರ್ವಜ್ಞನಾದ ಸ್ವಯೋಗ ಮಾಯನ ತನ್ನ ಯೋಗ ಮಾಯೆಯಿಂದಲೇ ಚನ್ನ ಮಹಿಮೆ ತನ್ನ ಮಹಿಮೆಯನ್ನು ಮರೆಮಾಚಿಕೊಂಡಿರುವ ಪರಮಾತ್ಮನೇ ಬ್ರಹ್ಮ ಸ್ವರೂಪನಾದ ಭಗವತೆ ಕೃಷ್ಣಾಯ ಪೂಜ್ಯನಾದಂತಹ ಕೃಷ್ಣಾಯ ತಸ್ಮೈ ಅಂತಹವನಿಗೆ ಇಷ್ಟೆಲ್ಲ ವಿಶೇಷ ಅವನಿಗೆ ನಮಃ ನಮಸ್ಕಾರ. ನೀನು ಸರ್ವಜ್ಞ ಯೋಗ ಮಾಯೆಯಿಂದಲೇ ತನ್ನ ಮಹಿಮೆಯನ್ನು ಮರೆಮಾಚಿಕೊಂಡಿರುವಂತವನು ಕೃಷ್ಣ. ಮತ್ತೆ ಎಲ್ಲದಕ್ಕಿಂತ ಪರಮ ಆತ್ಮನೇ ಅವನು ಅಂತಹ ಪೂಜ್ಯನಾದ ಕೃಷ್ಣನಿಗೆ ಅಂತಾರ. ಮತ್ತೆ ನಮಗೆ ನಿನ್ನ ನೆಲೆ ಯಾವುದು ಅಂತ ಇಲ್ಲಿರುವರು ಯಾರಿಗೂ ಗೊತ್ತಿಲ್ಲ. ನಿನ್ನ ಜೊತೆಲೇ ಓಡಾಡ್ತಾ ಇದ್ದಾರಲ್ಲ ಅವರಿಗೂ ಗೊತ್ತಿಲ್ಲ. ನಯಂ ಎಂಬಿದಂತಿನಿ ಭೂಪಾಹ ಏಕಾ ರಾಮಾಶ್ಚ ವೃಷ್ಣಯಃ ಮಾಯಾಜವನಿಕಾಚ್ಛನ್ನಂ ಆತ್ಮ ಸಂಸ್ಕಾರಂ ಈಶ್ವರಂ. ಅಮೀ ಭೂಪಾಹ ಏಕಾ ರಾಮಾಃ ವೃಷ್ಣಯಃ ಚ ಮಾಯಾಜವನಿಕಾಚ್ಛನ್ನಂ ಆತ್ಮಾನಂ ಕಾಲಂ ಈಶ್ವರಂ ಯಂ ನ ವಿದಂತಿ. ಅಮೇ ಭೂಪಾಹ ಇಲ್ಲಿ ನೆರೆದಿರುವಂತಹ ಎಲ್ಲ ರಾಜರುಗಳು ಏಕಾರಾಮ ನಿನ್ನ ಜೊತೆಯೇ ಸತತವಾಗಿ ಒಂದೇ ಸ್ಥಳದಲ್ಲಿ ನಿನ್ನ ಜೊತೆಯೇ ಯಾವಾಗಲೂ ಸಹ ವಿಹಾರ ಭೋಜನ ಶಯನಾದಿಗಳನ್ನು ಮಾಡ್ತಾ ಇರುವಂತಹ ಕೃಷ್ಣಯ ಯಾದವರು ಚ ಅವರು ಕೂಡ ಮಾಯಾ ಜವನಿಕಾಚ್ಛನ್ನ ಮಾಯ ಎಂಬ ಪರದೆಯಿಂದ ಮುಚ್ಚಲ್ಪಟ್ಟಂತಹ ಆತ್ಮಾನಂ ನಿನ್ನನ್ನ ನೀನೆಂಥವನು ಕಾಲಂ ಎಲ್ಲ ಸೃಷ್ಟಿಯಾದಿಗಳಿಗೂ ಸಹ ನೀನೇ ಕಾರಣ. ಅಷ್ಟೇ ಅಲ್ಲ ಈಶ್ವರಂ ಜಗತ್ತನ್ನು ನಿಗ್ರಹಿಸುವಂತಹ ನಿಯಾಮಕನು ನೀನೆ. ಅಂತಹ ಎಂ ಯಾವ ನಿನ್ನನ್ನ ನಾವಿದಂತೆ ತಿಳಿದಿಲ್ಲ. ಮಾಯೆ ಎನ್ನುವಂತಹ ಪರದೆಯಲ್ಲಿ ಮರೆಯಾಗಿ ಬಿಟ್ಟಿದ್ಯಾ ನೀನೇ ಸೃಷ್ಟಿಯಾದಿ ಅನ್ನು ಮಾಡುವಂತಹವನು ಜಗತ್ತನ್ನ ನಿಯಮನ ಮಾಡುವನು ನೀನೆ. ಆದರೆ ಈ ನಿನ್ನ ನಿಜವಾದ ಸ್ವರೂಪವನ್ನ ಇಲ್ಲಿ ಬಂದಂತಹ ರಾಜರುಗಳು ತಿಳಿದಿಲ್ಲ. ಹೋಗ್ಲಿ, ಅವರು ಯಾವಾಗ್ಲೂ ನೋಡ್ತಾರೆ ಅಂದ್ರೆ ನಿರಂತರವೂ ನಿನ್ನ ಜೊತೆಗೆ ಒಡನಾಡ್ತಾ ಇರುವಂತಹ ಈ ಯಾದವರು ಸಹ ತಿಳಿದಿಲ್ಲ. ಹೇಗೆ ಅಂದರೆ ಇವರಿಗೂ ಸಹ ಆ ಮಾಯೆ ಎನ್ನುವುದೇ ಕಾರಣ. ಅದಕ್ಕೆ ಒಂದು ದೃಷ್ಟ
ಹೇಳ್ತಾರೆ. ಯಥಾಶಯಾನಃ ಪುರುಷಃ ಆತ್ಮಾನಂ ಗುಣತತ್ಸದೃಕ್ ನಾಮ ಮಾತ್ರೇಂದ್ರಿಯಾಭಾತಂ ನ ವೇದ ರಹಿತಂ ಪರಂ. ಯಥಾ ಶಯಾನಃ ಪುರುಷಃ ಗುಣತತ್ಸದೃಕ್ ಆತ್ಮಾನಂ ನಾಮ ಮಾತ್ರೇಂದ್ರಿಯಾಭಾತಂ ವೇದ ಪರಂ ರಹಿತಂ ನ. ಯಥಾ ಶಯಾನಃ ಮಲಗಿ ನಿದ್ರಿಸಿ ಅಂದ್ರೆ ಸ್ವಪ್ನವನ್ನು ಕಾಣ್ತಾ ಇರುವ ಅನ್ನೋದನ್ನೇ ತಗೋಬೇಕು. ಸ್ವಪ್ನವನ್ನ ನೋಡ್ತಾ ಇರುವಂತಹ ವ್ಯಕ್ತಿ ಗುಣತತ್ವದೃಕ್ ಆ ಕನಸಿನಲ್ಲಿ ಬರುವಂತಹ ಗುಣ ವಸ್ತುವಿನ ಗುಣ ಆ ಗುಣವನ್ನೇ ಅಂದ್ರೆ ಕಾಣುವಂತಹ ಯಾವುದೇ ಆಗೋದು ಪ್ರಾಣಿ ಆಗ್ಬೋದು ವಸ್ತು ಆಗ್ಬೋದು ಅದನ್ನೇ ನೋಡ್ತಾ ನೋಡ್ತಾ ನಾಮ ಮಾತ್ರ ಇಂದ್ರಿಯಾಭಾತಂ ಕೇವಲ ಹೆಸರಿನಿಂದ ಮಾತ್ರ ಆ ಇಂದ್ರಿಯಗಳಿಗೆ ಅಂದ್ರೆ ಇಂದ್ರಿಯ ಅಂದ್ರೆ ಕನಸಿನಲ್ಲಿ ಕಾಣುವುದು ಮನಸ್ಸು ಮಾತ್ರ ಮನಸ್ಸಂತಹ ಇಂದ್ರಿಯಕ್ಕೆ ತೋರುವಂತದ್ದನ್ನು ಮಾತ್ರ ವೇದ ತಿಳಿತಾನ್ಯ ರಹಿತಂ ಅದು ಯಾವುದೂ ಅಲ್ಲದೆ ಇರುವಂತಹದ್ದು ನಾನು ಎನ್ನುವಂತಹ ಪರಂ ಇನ್ನೊಂದನ್ನ ಅಂದ್ರೆ ಯಾವುದು ಇಲ್ಲದೆ ಇರುವಂತಹದ್ದು ಒಂದು ರೂಪ ಇದೆ ಅನ್ನೋದನ್ನ ವೇದ ಅವನು ತಿಳಿಯೋದಿಲ್ಲ. ಕನಸನ್ನು ಮಾಡ್ತಾ ತಾನು ಕಾಣ್ತಾ ಇರುವಂತಹ ತನ್ನ ಮನುಷ್ಯ ತನ್ನ ಮನಸ್ಸಿನಿಂದಲೇ ಸೃಷ್ಟಿಗೊಂಡಂತಹ ವಸ್ತುಗಳನ್ನ ಎಲ್ಲವನ್ನ ನೋಡಿ ಅದೇ ನಿಜ ಅಂತ ಭಾವಿಸ್ತಾನೆ. ಅದು ಹೆಸರುನಿಂದ ಗೋಚರವಾಗುವಂತದ್ದೇ ಅಂದ್ರೆ ಯಾವುದೇ ಪ್ರಾಣಿಯನ್ನು ನೋಡಿದಾಗ್ಲಿ ಆಗ್ಲಿ ಯಾವುದನ್ನೇ ಆಗ್ಲಿ ಅದನ್ನೇ ಅಂತ ತಿಳ್ಕೊಳ್ತಾನೆ. ಅದು ಅಂದ್ರೆ ತಾನು ನೋಡ್ತಾ ಇರುವಂತಹ ನಾನೇ ನಿಜ, ಎದುರಿಗೆ ಕಾಣಿಸ್ತಾ ಇರುವಂತಹ ವಿಷಯಗಳು ನಿಜ ಅಂತಾನೆ ಭಾವಿಸ್ತಾನೆ. ಆ ಸಂದರ್ಭದಲ್ಲಿ ಅವನಿಗೆ ಇದ್ಯಾವುದೂ ಇಲ್ಲದೆ ಇರುವಂತಹ ಇನ್ನೊಂದು ಅವಸ್ಥೆ ಇದೆ ಎನ್ನುವಂತಹ ಜ್ಞಾನ ಅವನಿಗೆ ಬರುವುದಿಲ್ಲ. ಯಾಕೆ? ಅದರಿಂದ ವ್ಯಾಪ್ತನಾಗಿ ಬಿಟ್ಟಿರೋದ್ರಿಂದ ಮನಸ್ಸಿನಾಗೆ ಏನು ಹೊಳೆಯಿತ್ತು ಅಂದ್ರೆ ತನ್ನನ್ನ ಇಲ್ಲಿ ಹೇಳ್ತಾರೆ ಸಿಂಹ ವ್ಯಾಘ್ರಾದಿ ರೂಪ ಮಾತ್ಮಾನ ಸಿಂಹ ವ್ಯಾಘ್ರ ಈ ರೀತಿಯಾಗಿ ತನ್ನನ್ನ ತಿಳ್ಕೊಳ್ತಾನೆ ಹೊತ್ತು ಅದಿಲ್ಲದೆ ಇರುವಂತಹ ತನ್ನ ಸ್ವರೂಪ ನಿಜ ತನ್ನದೇ ಯಾವುದು ನಿಜ ಸ್ವರೂಪ ಎಚ್ಚರಗೊಂಡಾಗ ಯಾವ ನಿಜ ಸ್ವರೂಪ ಇರುತ್ತೋ ಇಲ್ಲಿ ತೋಳ್ತಾರೆ ದೇವದತ್ತಾದಿ ರೂಪ ಮಾತ್ಮಾನ ನವೇದ. ತಾನು ಜಾಗ ವ್ಯವಸ್ಥೆಯಲ್ಲಿ ಏನಾಗಿದ್ದೀನಿ ಅನ್ನುವಂತಹದನ್ನು ಸಹ ಅವನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಏವಂ ನಾಮ ಮಾತ್ರೇಷು ವಿಷಯೇಷು ಇಂದ್ರಿಯೇ ಹಯ ಮಾಯೆಯ ವಿಭ್ರಮಚ್ಚಿತ್ತಃ ನ ವೇದ ಸ್ಮೃತ್ಯುಪಪ್ಲವಾತ್. ಏವಂ ಇಂದ್ರಿಯೇ ಹಯ ಮಾಯೆಯ ವಿಭ್ರಮಚ್ಚಿತ್ತಃ ನಾಮ ಮಾತ್ರೇಷು ವಿಷಯೇಷು ತ್ವಾ ನ ವೇದ ಸ್ಮೃತ್ಯುಪಪ್ಲವಾತ್. ಏವಂ ಅಂದ್ರೆ ಆ ಸ್ವಪ್ನದಲ್ಲಿ ಅವನು ಯಾವ ರೀತಿಯಾಗಿ ಅವನು ತನ್ನನ್ನು ತಾನು ಭಾವಿಸ್ಕೊಳ್ತಾನೋ ಅಂದ್ರೆ ಸ್ವಪ್ನದಲ್ಲಿ ಕಂಡಿದ್ದು ತಾನು ಬೇರೆಯಾಗಿ ಕಂಡ್ರೂ ಸಹ ಅದೇ ತಾನು ಅಂತ ಹೇಗೆ ಭಾವಿಸ್ಕೊಳ್ತಾನೋ ಸ್ವಪ್ನ ಕಾಣ್ತಾ ಇರುವಂತಹ ತನ್ನ ಸ್ವರೂಪ ಅವನಿಗೆ ಹೇಗೆ ಗೊತ್ತಾಗೋದಿಲ್ವೋ ಅದು ಯಾಕೆ ಹಾಗಾಗುತ್ತೆ ಅಂದ್ರೆ ಏವಂ ಈ ರೀತಿಯಾಗಿ ಇಂದ್ರಿಯಗಳ ಪ್ರವೃತ್ತಿಯಿಂದ ಅಂದ್ರೆ ಇಂದ್ರಿಯಗಳಿಂದ ಯಾವ ಪ್ರವೃತ್ತಿ ಅನ್ನೋದು ಉಂಟಾಗುತ್ತೋ ಅದೇನ ಏನದು ಮಾಯ. ಇಂದ್ರಿಯಗಳು ಹಾಗೆ ತೊಡ್ಕೊಳ್ಳೋದಕ್ಕೆ ಕಾರಣ ಮಾಯ. ಆ ಮಾಯೆಯಿಂದ ವಿಭ್ರಮಚ್ಚಿತ್ತ ಮೋಹಗೊಂಡ ಮನಸ್ಸುಳ್ಳವನಾಗಿ ವಿಷಯೇಶು ನಾಮ ಮಾತ್ರೇಶು ವಿಷಯೇಶು ನಾಮ ಮಾತ್ರ ಅಂದ್ರೆ ಹೆಸರಿನಿಂದ ಮಾತ್ರ ತೋರುವಂತದ್ದು ಸ್ವಪ್ನದಲ್ಲಿ ಆ ಹೆಸರಿನಿಂದ ಮಾತ್ರ ತೋರ್ತಾ ಇರುವಂತಹ ಆ ವಿಷಯಗಳಲ್ಲಿ ಅದರೂ ಸಹ ನೀನೇ ಇದೆಯಾ ಎನ್ನುವುದನ್ನ ನ ವೇದ ಅವನು ತಿಳಿಯೋದಿಲ್ಲ. ಯಾಕೆ ಅಂದ್ರೆ ಸ್ಮೃತಿ ಉಪಪ್ಲವ ತನ್ನ ಆತ್ಮಾನುಭವದ ಆ ಸ್ಮರಣ ಶಕ್ತಿ ಅದು ಉಪಪ್ಲವ ಲುಪ್ತವಾಗಿ ಬಿಟ್ಟಿರುವುದರಿಂದ ನಿನ್ನ ಹೆಸರು ಮೊದಲಾದಂತಹ ಅದರಗಳಿಂದ ವಿಷಯಗಳಲ್ಲಿಯೇ ಇಂದ್ರಿಯಗಳ ಪ್ರವೃತ್ತಿ ಅದರಂದೇ ಆಗುವಾಗ ಅದು ಮಾಯೆಯಿಂದಲೇ ಅವನ ಮನಸ್ಸು ಮೋಹಗೊಂಡು ಬಿಟ್ಟಿರುತ್ತೆ. ಹೀಗೆಯೇ ಅವನು ನಿನ್ನನ್ನ ತಿಳ್ಕೊಳ್ತಾನೆ. ಆದ್ರೆ ಎಲ್ಲದರಲ್ಲಿಯೂ ನೀನೇ ಇದೆಯಾ ಎನ್ನುವಂಥದ್ದನ್ನ ಅವನು ಮರ್ತು ಬಿಡ್ತಾನೆ. ಯಾಕೆಂದ್ರೆ ಇಂದ್ರಿಯ ಪ್ರವೃತ್ತಿ ಅನ್ನೋದೇ ಮಾಯೆಗೆ ಅಧೀನ. ಆ ಮಾಯೆಯಿಂದ ಮೋಹಿತನಾದಂತಹ ಮನುಷ್ಯ ಈ ಸ್ವಪ್ನದಲ್ಲಿ ಕಾಣುವಂತಹ ಕೇವಲ ನಾಮ ಮಾತ್ರದಿಂದ ತೋರುವಂತಹ ವಿಷಯಗಳಲ್ಲಿಯೂ ಸಹ ಪರಮಾರ್ಥದಲ್ಲಿ ಇರುವುದು ಒಂದೇ ತತ್ವ, ಅದು ನೀನೇನೆ ಎನ್ನುವುದನ್ನ ಅವನು ಅರಿಯುವ ಸಾಮರ್ಥ್ಯವನ್ನು ಹೊಂದಿರೋದಿಲ್ಲ. ಯಾಕೆ ಅಂದ್ರೆ ಅವನ ವಿವೇಕ ನಷ್ಟವಾಗಿರುತ್ತೆ. ಅಂದರೆ ಆತ್ಮಾನುಭವ
ಭಾವದ ಸ್ಮರಣ ಶಕ್ತಿ ಎನ್ನುವುದು ಲುಪ್ತವಾಗಿ ಬಿಟ್ಟಿರುತ್ತೆ. ಹಾಗಾಗಿ ಇಂದು ನಾವು ನಿನ್ನನ್ನ ನೋಡಿದೀವಿ, ಅದು ದೊಡ್ಡ ತಸ್ಯಾದ್ಯತೆ ದದೃಶಿಮ ಅಂಘ್ರಿಂ ಅಘೋಗಮರ್ಷ ತೀರ್ಥಾಸ್ಪದಂ ಹೃದಿ ಕೃತಂ ಸುವಿಪಕ್ವಯೋಗೈಃ ಉತ್ಸಿಕ್ತ ಭಕ್ತ್ಯುಪಹತಾಶಯ ಜೀವಕೋಶಾಃ ಆಪುರ್ಭವದ್ಗತಿಂ ಅಥೋ ಅನುಗೃಹಾಣ ಭಕ್ತಾನಾಂ ಅದ್ಯ ತಸ್ಯ ತೇ ಅಂಘ್ರಿಂ ದದೃಶಿಮ ಅಘೋಗಮರ್ಷ ತೀರ್ಥಾಸ್ಪದಂ ಸೂರ್ಯಪಕ್ವಯೋಗೈಃ ಹೃದಿ ಕೃತಂ ಅಂತ ಅದಕ್ಕೆ ವಿಶೇಷಣ. ಅದನ್ನ ಮೊದಲೇ ತಗೊಳ್ಳೋದು ಒಳ್ಳೇದು. ಆದ್ರೆ ಮಕ್ಕಳು ಅದು ವಿಷಯ ಹೇಳ್ಬಿಡೋಣ ಅನ್ನೋ ಭಾಗ್ಯದಿಂದ ನಾನು ಅದನ್ನ ಹೇಳ್ದೆ. ಇಲ್ಲಾಂದ್ರೆ ಅದ್ಯ ತಸ್ಯ ತೇ ಅಘೋಗರ್ಷ ತೀರ್ಥಾಸ್ಪದಂ ಸುವಿಪಕ್ವಯೋಗೈಃ ಹೃದಿ ಕೃತಂ ಅಂಘ್ರಿಂ ದದೃಶಿಮ ಹಾಗೂ ಸಹ ಹೇಳ್ಬೋದು, ಬೇರೆ ಬೇರೆಯಾಗೂ ಹೇಳ್ಬೋದು. ಉತ್ಸಿಕ್ತ ಭಕ್ತ್ಯುಪಹತಾಶಯ ಜೀವಕೋಶಾಃ ಅಥೋ ಭವದ್ಗತಿಂ ಆಪುಹು ಭಕ್ತಾನ್ ಅನುಗ್ರಹಾನ. ಅದ್ಯತೆ ತಸ್ಯತೆ ಅಂದ್ರೆ ಮೇಲೆ ಹೇಳಿದಂತಹ ಇಷ್ಟೆಲ್ಲ ಪರಬ್ರಹ್ಮ ಸ್ವರೂಪನಾದಂತಹ ಯಾರಿಗೂ ನಿನ್ನ ಸ್ವರೂಪವನ್ನು ತಿಳಿಯಲು ಅಸಾಧ್ಯವಾದದ್ದು ಅಂತಹ ನಿನ್ನ ಅಂಘ್ರಿಂ ದದೃಶಿಮ ಅಂತ ಮಕ್ಕಳು ಹೇಳ್ತಾರೆ. ನಿನ್ನ ಪಾದವನ್ನು ನಾವು ನೋಡುತ್ತೀವಿ. ಪಾದ ಎಂತದ್ದು ಅಂದ್ರೆ ಅಘೋಘ ಮರ್ಷ ತೀರ್ಥ ಸತಂ, ಪಾಪಗಳ ಸಮೂಹಗಳನ್ನ ಮರ್ಷ ಅಂದ್ರೆ ನಾಶವನ್ನು ಮಾಡುವಂತಹ ಯಾವ ತೀರ್ಥ, ಗಂಗೆ ಮೊದಲಾದಂತಹ ತೀರ್ಥಕ್ಕೆ ಆಸ್ಪದವಾಗಿದೆಯೋ ಅಂದ್ರೆ ಆವಾಸ ಸ್ಥಾನವಾಗಿದೆಯೋ ಅಥವಾ ಆಶ್ರಯವಾಗಿದೆಯೋ. ನಿನ್ನ ಪಾದ ಪಾಪರಾಶವನ್ನೆಲ್ಲ ನಾಶ ಮಾಡುವಂತಹ ಗಂಗೆಯ ಉಗಮಕ್ಕೆ ಅಷ್ಟೇ ಅಲ್ಲ, ಸೂರ್ಯ ಪಕ್ವ ಯೋಗೈತೆ ಅತ್ಯಂತ ಪಕ್ವವಾದಂತಹ ಯೋಗಗಳಿಂದ ಅಂದ್ರೆ ಯೋಗ ನಿಷ್ಣಾತರು ಹೃದೀಕೃತ ತಮ್ಮ ಹೃದಯದಲ್ಲಿ ಇರಿಸಿಕೊಂಡಂಥದ್ದು ನಿನ್ನ ಅಂಗ. ಅಂತ ಪಾದವನ್ನು ನಾವು ಇಂದು ನೋಡಿಬಿಟ್ಟಿವಿ. ಅಷ್ಟೇ ಅಲ್ಲ, ನಿನ್ನ ಪಾದವನ್ನ ಸೇರ್ಕೊಂಡವರು ಯಾರು? ಉತ್ಸಿಕ್ತ ಭಕ್ತಿ ಉಪಾಹತ ಆಶಯ ಜೀವಕೋಶಾಃ. ಉತ್ಸಿಕ್ತ ಅತಿಶಯವಾದಂತಹ ಭಕ್ತಿ, ಯಾವ ಭಕ್ತಿ ಅಂತ ಆಶಯ ಉಪಹತ ಹೋಗಲ್ಪಟ್ಟಂತಹ ಆಶಯ ಜೀವಕೋಶ ಅಂದ್ರೆ ಆಸೆ ಎನ್ನುವಂತಹ ಆಶಯ ಎಂಬ ಜೀವಕೋಶ ಅಹಂಕಾರದ ಗ್ರಂಥಿಗಳನ್ನ ನಾಶ ಮಾಡಿಕೊಂಡು ಬಿಟ್ಟವರು. ಅತಿಶಯವಾದ ಭಕ್ತಿಯಿಂದ ತಮ್ಮಲ್ಲಿರುವಂತಹ ಆಸೆ ಎನ್ನುವಂತಹ ಆಶಯ ಅಂದ್ರೆ ಬಯಸುವುದು ಎನ್ನುವಂತಹ ಅಹಂಕಾರದ ಗ್ರಂಥಿಗಳನ್ನ ಗ್ರಂಥಿಗಳನ್ನ ನಾಶ ಮಾಡಿಕೊಂಡಿರುವವರು ಭವದ್ಗತಿಂ ಆಪುಹು. ಇಂಥವರು ಆ ತಮ್ಮ ಪ್ರಯತ್ನದಿಂದ ನಿನ್ನ ಗತಿಯನ್ನ ನಿನ್ನ ಪದವನ್ನ ಅವರೆಲ್ಲರೂ ಹೊಂದಿದ್ದಾರೆ. ಭಕ್ತಾನ ಅನುಗ್ರಹಣ, ನೀನು ಭಕ್ತರನ್ನ ಅಂದ್ರೆ ಭಕ್ತರಾದ ನಮ್ಮನ್ನ ನೀನು ಅನುಗ್ರಹ. ನಿನ್ನ ಪರಮ ಪವಿತ್ರವಾದ ಪಾದವನ್ನ ನಾವು ನೋಡಿದ್ದು, ಆ ಪಾದ ಪಾಪ ರಾಶಿಗಳನ್ನೆಲ್ಲ ತೊಡೆಯುವಂತಹ ಗಂಗಾ ತೀರ್ಥಕ್ಕೆ ಉದ್ಭವ ಸ್ಥಾನ. ಅಷ್ಟೇ ಅಲ್ಲ, ಅತ್ಯಂತ ಪರಿಶ್ರಮದಿಂದ ಯೋಗದಲ್ಲಿ ನಿಷ್ಣಾತರಾದಂತಹ ಅವರು ತಮ್ಮ ಹೃದಯದಲ್ಲಿ ನೆಲೆಗೊಳಿಸಿಕೊಂಡಿದ್ದಾರೆ. ಮತ್ತೆ ಕೆಲವರು ನಿನ್ನ ಪಾದವನ್ನ ಸೇರ್ಕೊಂಡಿದ್ದಾರೆ. ಎಂಥವರು? ಅತಿಶಯವಾದ ಭಕ್ತಿಯಿಂದ ಈ ಜೀವವನ್ನ ಸುತ್ತುವರೆದಿರೋದು. ಜೀವಾತ್ಮನಿಗೂ ಪರಮಾತ್ಮನಿಗೂ ಭೇದವಿಲ್ಲ ಅನ್ನೋದು ಹೇಗೆ? ಜೀವಾತ್ಮ ಯಾವುದರಿಂದ ಜೀವಾತ್ಮ ಅಂತ ಅನಿಸ್ಕೊಳ್ತಾನೆ ಅಂದ್ರೆ ಅಂತಃಕರಣದಿಂದ. ಅಂತಃಕರಣಾವಚ್ಛಿನ್ನ ಚೈತನ್ಯವನ್ನೇ ಜೀವ ಅಂತ ಕರೆಯುವುದು. ಆ ಅಂತಃಕರಣ ಎನ್ನುವುದು ಇಲ್ಲ ಅಂತಾದ್ರೆ, ಯಾಕಂದ್ರೆ ಮನಸ್ಸೇ ಎಲ್ಲ ನಮ್ಮ ಪ್ರತಿಯೊಂದಕ್ಕೂ ಕಾರಣ ಅದೇನೆ. ನಾವು ಉತ್ತಮ ಮಾರ್ಗಕ್ಕೆ ಹೋಗ್ಲಿ ಅಥವಾ ಮಾರ್ಗಕ್ಕೆ ಹೋಗ್ಲಿ ಆ ಮನಸ್ಸೇ ಕಾರಣ. ಆ ಜೀವಕ್ಕೆ ಆವರಣವಾದದ್ದು ಈ ಮನಸ್ಸು. ಆ ಮನಸ್ಸಿನಲ್ಲಿರುವಂತಹ ನಾನು ಎನ್ನುವಂತಹ ಆ ಗ್ರಂಥಿಯನ್ನ ಬಿಡಿಸಿ ದೂರ ತಳ್ಳಿರುವಂತಹ ಅವರು ನಿನ್ನ ಪಾದವನ್ನ ಸೇರಿಕೊಂಡಿದ್ದಾರೆ ಅಥವಾ ಭವದ್ಗತಿ ನಿನ್ನ ಪಾದವನ್ನು ಹೊಂದಿದ್ದಾರೆ ಅಂತಹ. ಆದ್ದರಿಂದ ಭಕ್ತಾನ ಅನುಗ್ರಹಣ, ನಮ್ಮನ್ನೆಲ್ಲ ನೀನು ಅನುಗ್ರಹಿಸು, ಭಕ್ತರಾದ ನಮ್ಮನ್ನ ಅನುಗ್ರಹ. ಶ್ರೀಶುಕೋವಾಚ ಇತ್ಯನುಜ್ಞಾಪ್ಯ ದಾಶಾರ್ಹಂ ಧೃತರಾಷ್ಟ್ರಂ ಯುಧಿಷ್ಠಿರಂ ರಾಜರ್ಷೇ ಸ್ವಾಶ್ರಮಾನ್ ಗಂತುಂ ಮನಯೋದಧಿರೇ ಮನಃ. ಇಷ್ಟ ಹೇಳಿ ಪ್ರತಿಯೊಬ್ಬರು ಸಹ
ಕೃತಕೃತ್ಯರಾಗಬಿಟ್ರು. ಪರಮಾತ್ಮ ದರ್ಶನ, ಆತನ ಜೊತೆಗೆ ಮಾತು, ಆ ಮಾತಿನ ಬಗ್ಗೆ ಇವರ ವಿಚಾರ, ಅದರಿಂದ ಇವರು ತಿಳಿದುಕೊಂಡಂತಹ ವಿಷಯ ಎಲ್ಲವೂ ಇಲ್ಲಿ ಬಂದಂತಹ ಒಂದು ಸುಸಂದರ್ಭ. ಅಂದ್ರೆ ಇದರಿಂದ ಪ್ರತಿಯೊಬ್ಬರು ಸಹ ಪರಮ ತೃಪ್ತರಾದರು ಎನ್ನುವುದು ಗೊತ್ತಾಗುತ್ತೆ. ಇದಾದ ಮೇಲೆ ಸೂತ್ರಧಾರಂತಾರೆ, ರಾಜರ್ಷಿ ಇತಿ ದಾಶಾರ್ಹಂ ಧಾತರಾಷ್ಟ್ರಂ ಯುಧಿಷ್ಠಿರಂ ಅನುಜ್ಞಾಪ್ಯ ಮುನಯಃ ಸ್ವಾಶ್ರಮಾನ್ ಗಂತುಂ ಮನಃ ದಧಿರೆ. ರಾಜರ್ಷಿ ಪರೀಕ್ಷಿತನೇ ಇತಿ ಈ ರೀತಿಯಾಗಿ ಸ್ತುತಿ ಮಾಡಿ ಅಂತಾನೆ ತಗೊಂಡ್ಬಿಡ್ಬೇಕು, ಯಾಕೆಂದ್ರೆ ಮುಂದೆ ಶಬ್ದ ಇಲ್ಲ. ಈ ರೀತಿಯಾಗಿ ಪರಮಾತ್ಮನನ್ನ ಸ್ತುತಿ ಮಾಡಿ, ದಾಶಾರ್ಧಂ ಕೃಷ್ಣನನ್ನ, ಧೃತರಾಷ್ಟ್ರನನ್ನ, ಯುಧಿಷ್ಠಿರನನ್ನ ಎಲ್ಲರನ್ನೂ ಸಹ ಅನುಜ್ಞಾಪ್ಯ ನಾವು ಹೋಗಿ ಬರ್ತೇವೆ ಅಂತ ಅವ್ರಿಗೆಲ್ಲ ಹೇಳಿ, ಮುನಿಗಳು ಸ್ವಾಶ್ರಮಾನುಗಂತು ತಮ್ಮ ತಮ್ಮ ಆಶ್ರಮಗಳಿಗೆ ಹೋಗೋದಕ್ಕೆ ಮನಃದದಿದೆ, ಮನಸ್ಸನ್ನ ಮಾಡಿದ್ರು. ಹೀಗೆ ಪರಮಾತ್ಮನ ಸ್ವರೂಪ ಏನು, ಆತನ ವಿಶೇಷವಾದ ಗುಣ ಏನು, ಎಂತೆಂಥವರು ಆತನನ್ನ ಹೊಂದಿದ್ದಾರೆ, ಅಂತಹ ಅನುಗ್ರಹ ನಮ್ಮ ಮೇಲೆಯೂ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಮೊದಲು ಕೃಷ್ಣನಿಗೆ, ಧೃತರಾಷ್ಟ್ರ ಯುಧಿಷ್ಠಿರರಿಗೆ ಹಿರಿಯರಾದ್ರಿಂದ ಅವರಿಗೆ ಹೇಳಿ ನಾವು ಹೋಗಿ ಬರ್ತೇವೆ ಅಂತ ಹೇಳಿ ಪ್ರತಿಯೊಬ್ಬರು ತಮ್ಮ ತಮ್ಮ ಆಶ್ರಮಗಳಿಗೆ ಹೊರಡೋದಕ್ಕೆ ತದ್ದೀಕ್ಷತಾನುಭವ್ರಜ್ಯ ವಸುದೇವೋ ಮಹಾಯಶಃ ಪ್ರಣಮ್ಯ ಚೋಪಸಂಗ್ರಹ್ಯ ಬಭಾಷ ಇದಂ ಸುಯಂತ್ರಿತಃ. ಆ ಸಂದರ್ಭದಲ್ಲಿ ತದ್ವೀಕ್ಷ್ಯ ಮಹಾಯಶಃ ವಸುದೇವಃ ತಾನ್ ಬಭ್ರಜ್ಯ ಪ್ರಣಮ್ಯ ಚ ಸುಯಂತ್ರಿತಃ ಉಪಸಂಗ್ರಹ್ಯ ಇದಂ ಬಭಾಷ. ತದ್ವೀಕ್ಷ್ಯ ಋಷಿಮುನಿಗಳೆಲ್ಲರೂ ಸಹ ಹೊರಟು ನಿಂತಿರುವುದನ್ನು ನೋಡಿ ಮಹಾಯಶಃ ಯಶೋವಂತನಾದಂತಹ ವಸುದೇವನು ತಾನು ಉಪವೃಜ್ಯ ಅವರ ಹಿಂದೆನೆ ಹಿಂಬಾಲಿಸಿ ಹೋಗಿ ಪ್ರಣಮ್ಯಚ ಅವರ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ ಸುಯಂತ್ರಿತ ಅತ್ಯಂತ ವಿನಂಪನಾಗಿ ಉಪಸಂಗ್ರಹ ಪಾದಗಳನ್ನು ಹಿಡಿದುಕೊಂಡು ಸುಯಂತ್ರಿತ ಅತ್ಯಂತ ವಿನಯಪೂರ್ವಕವಾಗಿ ಬಭಾಷ ಇದಂ ಬಭಾಷ ಈ ಮಾತನ್ನ ಆಯ್ತು. ಅವ್ರು ಹೊರಡ್ತಾ ಇದ್ದಾರೆ, ಅವರನ್ನೇ ಹಿಂಬಾಲಿಸಿದಂತಹ ವಸುದೇವ ಅವರ ಪಾದಗಳನ್ನು ಹಿಡಿದು ಅವರಿಗೆ ನಮಸ್ಕಾರ ಮಾಡಿ ಬಹಳ ವಿನಯಪೂರ್ವಕವಾಗಿ ಹೀಗೆ ವಿಜ್ಞಾಪಿಸಿಕೊಳ್ತಾನೆ. ವಸುದೇವ ಉವಾಚ ನಮೋ ಸರ್ವದೇವೇಭ್ಯಃ ಋಷಯಃ ಶ್ರೋತುಮರ್ಹಥ ಕರ್ಮಣಾ ಕರ್ಮ ನಿರ್ಹಾರಃ ಯಥಾ ಸ್ಯಾತ್ ನಃ ತದುಚ್ಯತಾಂ. ಭಾಷೆ ಇರಬೇಕು, ಆಶತ್ವ ಇಟ್ಕೋಬೇಕಷ್ಟೇ. ಕೆಳಗಡೆ ಹೇಳಿದ್ದಾರೆ ಮೇಡಮ್, ಆತ್ಮನೇಪದ ಭಾವ ಅಂತ ಚಿನ್ನದ ಟಿಪ್ಪಣಿ. ಅದೇ ಅದೇ ಹೋದ ತಕ್ಷಣ ಸ್ವಲ್ಪ ಸಂದೇಹ ಬಂದಿದೆ. ಬಭಾಷ ಇತಿ ಆತ್ಮನೇಪದ ಭಾವ ತದ ಅನಿತ್ಯತ್ವಾತ್ ಆಶತ್ವಾತ್ವ ಇತಿ. ಅದು ಆತ್ಮನೇಪದದ ವಿಷಯದಲ್ಲಿ ಸ್ವಲ್ಪ ಗೊಂದಲ ಇದೆ ಕರ್ತಜ್ಞದಲ್ಲಿ. ಅಂದ್ರೆ ಮಿತ್ತಾದ ಮತ್ತು ಸ್ವರ ಎತ್ತಾಗಿದ್ರೆ ಅಂತ ಇದ್ದಿಲ್ಲ, ಅದರಲ್ಲಿ ಕೆಲವು ಆತ್ಮನೇಪದದ ವಿಷಯದಲ್ಲಿ ಅದು ಅನಿತ್ಯ ಅಂತ ಒಪ್ಕೊಳ್ತಾರೆ. ಹಾಗಾಗಿ ಅದನ್ನ ಆತ್ಮನೇಪದಲ್ಲಾದ್ರೂ ಬಳಸ್ಬೋದು, ಪರಸ್ನೇಪದಲ್ಲಾದ್ರೂ ಬಳಸ್ಬೋದು ಅನ್ನುವಂಥದ್ದು ಇದೆ. ಅದು ಎಲ್ಲದಕ್ಕೂ ಆಗಲ್ಲ, ಕೆಲವು ಕಡೆ ಆಗತ್ತೆ. ಹಾಗಾಗಿ ಇಲ್ಲಿ ಹರ್ಷತ್ವಾತ್ ಇಟ್ಕೊಳ್ಳೋದೇ ಹೆಚ್ಚು ಸಮುಚಿತ. ಯಾಕೆಂದ್ರೆ ಎಲ್ಲ ಕಡೆ ಅದು ಭಾಷತೆ ಆತ್ಮನೇಪದ ಎಲ್ಲ ಕಡೆ ಪ್ರಯೋಗ ಹಾಗೆ ಇದೆ. ಹಾಗಾಗಿ ಆಶತ್ವಾತ್ ಅದು ಇಟ್ಕೊಳ್ಳೋದು ಹೆಚ್ಚು ವಸುದೇವ ಹೇಳ್ತಾನೆ, ಋಷಯಃ ವಹ ಸರ್ವದೇವೇಭ್ಯಃ ನಮಃ ಶ್ರೋತುಂ ಅರ್ಹತ ಕರ್ಮ ನಿರ್ಹಾರಃ ಯಥಾ ಸ್ಯಾತ್ ತತ್ ನಃ ಉಚ್ಯತಾಂ. ಇಲ್ಲಿ ಇನ್ನೊಂದು ತಗೊಂಡಿದ್ದಾರಪ್ಪ, ಬಭಾಷೆ ಇದಂ ಅಂತ ಆಗಬೇಕಾಗಿ ಇಲ್ಲಿ ಸಂಧಿನೇ ಆಶ್ರ ಅಂತ ತಗೊಂಡಿದ್ದಾರೆ. ಬಭಾಷ ಇದಂ ಅಂತ ಮಾಡಿ ಬಭಾಷೆ ಇದಂ ಅಲ್ಲ, ಬಭಾಷೆ ಇದಂ ಅಂತಾನೆ ಅಲ್ಲಿ ಪ್ರಯೋಗ ಮಾಡಿದ್ದಾರೆ. ಆ ಏಕಾರಕ್ಕೆ ಅಯಾದೇಶ ಬಂದು ಯಕಾರ ಲೋಪವಾದ ಮೇಲೆ ಬಭಾಷ ಇದಂ ಆಗಬೇಕಾಗಿತ್ತು. ಅಲ್ಲಿ ಸಂಧಿ ಮಾಡಿರೋದು ಆರ್ಷತ್ವಾತ್ ಅಂತ ಹೇಳಿದ. ಅದೇ ಸರಿ, ಅದೇ ಒಪ್ಕೊಳ್ಳೋಣ. ಅಂದ್ರೆ ಬಭಾಷ ಅಂತ ಹೇಳಿಲ್ಲ ಇವರು ಋಷಿಮುನಿಗಳು, ಶುಕರು ಅಥವಾ ಯಾರು ಹೇಳಿದಾರೋ ಅವರು. ಅಲ್ಲಿ ಬಭಾಷೆ ಇದಂ ಎನ್ನುವಲ್ಲಿ ಸಂಧಿ ಆದಾಗ ಬಭಾಷ ಇದಂ ಅಂತ ಪೃಥಕ್ ಪದವಾಗಿ ನಿಂತ್ಕೋಬೇಕಾಗಿತ್ತು. ಆ ಬಭಾಷೆ ಇದಂ ಎನ್ನುವಲ್ಲಿ ಸಂಧಿ ಮಾಡಿರೋದು ಆರ್ಷ.
ತಗೊಂಡಿದ್ದಾರೆ, ಇದನ್ನ ಗಮನಿಸ್ಲಿಲ್ಲ. ಈಗ ವಸುದೇವ ಒಂದು ಮಾತು ಕೇಳ್ತಾನೆ, ಋಷಯ ಋಷಿಗಳೇ, ವಹ ಸರ್ವದೇವೇಭ್ಯ ವಹ ನಮಃ, ಎಲ್ಲ ದೇವತಾ ಸ್ವರೂಪರಾದಂತಹ ನಿಮಗೆ ನಮಸ್ಕಾರ. ಎಲ್ಲ ದೇವತೆಗಳ ಸ್ವರೂಪವು ನೀವೇ, ಹಾಗಾಗಿ ನಿಮಗೆ ನಮಸ್ಕಾರ ಮಾಡ್ಬಿಟ್ರೆ ಎಲ್ಲ ದೇವತೆಗಳು ನಮಸ್ಕಾರ ಮಾಡೋದು ಹಾಗೇನೆ ನಿಮಗೆ ನಾನು ನಮಸ್ಕಾರ ಮಾಡ್ತೇನೆ. ಪ್ರೋತುಮ ಅರ್ಹತ. ಈಗ ನಾನು ಒಂದು ಮಾತನ್ನ ಹೇಳಕ್ಕೆ ಹೊರಟಿದ್ದೀನಿ, ಅದನ್ನು ಸ್ವಲ್ಪ ಗಮನಿಸಿ ಅಥವಾ ಅದನ್ನ ಕೇಳಿ. ಏನ್ ಕರ್ಮ ನಿರ್ಹಾರ ಯಥಾ ಸ್ಯಾತ್ ತತ್ ನಃ ಉಚ್ಯತಾಂ. ಕರ್ಮದಿಂದಲೇ ಕರ್ಮ ನಿರ್ಹಾರ ಅಂದ್ರೆ ಕರ್ಮದಿಂದ ಬಂದಂತಹ ಎಲ್ಲ ದೋಷಗಳು ಸಹ ನಾಶವಾಗೋದು ಅನ್ನೋದು ಯಥಾ ಸ್ಯಾತ್ ಹೇಗೆ ಆಗುತ್ತೆ, ತತ್ ಆ ವಿಷಯವನ್ನ ನಃ ಉಚ್ಯತಾಂ ನಮಗೆ ತಿಳಿಸಿ. ಒಂದು ಕರ್ಮ ಮಾಡಿದ ಮೇಲೆ ಅದರಿಂದ ಬರುವಂತಹ ದೋಷವನ್ನ ಹೋಗಲಾಡಿಸೋದಕ್ಕೆ ಇನ್ನೊಂದು ಕರ್ಮ ಮಾಡೋದು ಅಂತಿದೆಯಲ್ಲ, ನಿರ್ಹಾರ ಅಂದ್ರೆ ಅದರಿಂದ ಅದು ಹೋಗುವಂಥದ್ದು, ನಾಶ ಮಾಡುವಂತ. ಅದು ಹೇಗೆ ಅಂದ್ರೆ ಯಾವ ಕರ್ಮದಿಂದ ಹೇಗೆ ಅಂತಾರೆ, ಯಾವ ಕರ್ಮವನ್ನು ಮಾಡೋದ್ರಿಂದ ಹಿಂದೆ ಮಾಡಿದ ಕರ್ಮಗಳ ಏನು ಫಲ ಅಂದ್ರೆ ದೋಷದ ನಿವೃತ್ತಿ ಹೇಗೆ ಆಗುತ್ತೆ ಅನ್ನೋದನ್ನ ನಮಗೆ ತಿಳಿಸಿ ಅಂತ ಋಷಿಮುನಿಗಳನ್ನ ಕೇಳ್ತಾನೆ ವಸುದೇವ. ಆಗ ಅವರೆಲ್ಲರಿಗೂ ತುಂಬಾ ಆಶ್ಚರ್ಯ ಆಗಿಬಿಡುತ್ತೆ ಋಷಿಮುನಿಗಳಿಗೆ. ಯಾಕೆಂದ್ರೆ ಇಷ್ಟೊತ್ತು ಪರಮಾತ್ಮನನ್ನ ಬಗ್ಗೆ ಎಲ್ಲರೂ ಹೇಳಿದರು, ಅಂದ್ರೆ ಋಷಿಮುನಿಗಳೇ ಹೇಳಿದರು, ಅಂತಹ ಪರಮಾತ್ಮ ಇವರ ಮಗನಾಗಿಯೇ ಇದ್ದಾನೆ, ಅದನ್ನ ಬಿಟ್ಟು ನಮ್ಮನ್ನ ಕೇಳ್ತಾ ಇರ್ತಾನಲ್ಲ ಅನ್ನುವ ಭಾವ ಎಲ್ಲರಲ್ಲೂ ಬಂತು. ಅದು ಮುಖದಲ್ಲೂ ಸಹ ಪ್ರಕಟವಾಯಿತು. ಆಗ ನಾರದರು ಒಂದು ಮಾತು ಹೇಳ್ತಾರೆ. ನಾರದೋ ವಾಚ ನಾತಿ ಚಿತ್ರಮಿದಂ ವಿಪ್ರಾಹ ವಸುದೇವೋ ಬುಭುತ್ಸಯ ಕೃಷ್ಣಂ ಮತ್ವಾ ಅರ್ಭಕಂ ಯನ್ನಃ ಪೃಚ್ಛತಿ ಶ್ರೇಯ ಆತ್ಮನಃ. ವಿಪ್ರಾಹ ಇದಂ ನ ಅತಿ ಚಿತ್ರಂ ವಸುದೇವಃ ಕೃಷ್ಣಂ ಅರ್ಭಕಂ ಮತ್ವಾ ಬುಭುತ್ಸಯ ಯತ್ ಆತ್ಮನಃ ಶ್ರೇಯಃ ನಃ ಪೃಚ್ಛತಿ. ಇಷ್ಟು ಹೇಳಿದ್ರು ಸಹ ಗಮನಿಸಿ, ಮೊದಲಿಂದ ಈ ತರದ ಭಾವನೆಗಳು ನಮ್ಮಲ್ಲಿ ಪ್ರಶ್ನೆಗಳು ಹುಟ್ಟುತ್ತಾನೇ ಇವೆ. ಯಾಕೆ ಗೊತ್ತಿರ್ಲಿಲ್ವಾ ಪರಮಾತ್ಮ ಅಂತ ಗೊತ್ತಿರ್ಲಿಲ್ವಾ ಅನ್ನೋ ಪ್ರತಿಯೊಬ್ಬರಲ್ಲೂ ಇದೆ, ಬಂದಿತ್ತು ಪ್ರಶ್ನೆ. ಆದ್ರೆ ಗೊತ್ತಾಗೋದಿಲ್ಲ ಅನ್ನೋದು ಸಹ ಈ ವಸುದೇವನ ಮಾತಿನಿಂದಲೇ ನಮಗೆ ಅರ್ಥ ಆಗ್ಬೇಕು. ವಿಪ್ರಾಹ ಋಷಿಮುನಿಗಳೇ, ಇದಂ ನ ಅತಿ ಚಿತ್ರಂ, ಇದೇನು ಬಹಳ ಆಶ್ಚರ್ಯದ ವಿಷಯವೇನಲ್ಲ. ಯಾಕೆ ಅಂದ್ರೆ ವಸುದೇವನು ಕೃಷ್ಣಂ ತನ್ನ ಮಗನಾದ ಕೃಷ್ಣನನ್ನ ಅರ್ಭಕಂ ಮತ್ವ ಅವನೊಬ್ಬನ ಹುಡುಗ ಅಂತ ಭಾವಿಸಿ, ಅಂದ್ರೆ ತನ್ನ ಮಗ ಅಂತ ಭಾವಿಸಿ, ಬುಭುತ್ಸಯ ತಿಳಿಯುವ ಉದ್ದೇಶದಿಂದ, ಯಾವುದನ್ನ ತನಗೆ ಯಾವುದು ಶ್ರೇಯಸ್ಸು ಅನ್ನೋದು ಮುಂದೆ ತಿಳಿಯುವ ಉದ್ದೇಶದಿಂದ, ಯಾವ ಕಾರಣದಿಂದ ಆತ್ಮನಃ ಶ್ರೇಯ ನಃ ಪೃಥ್ವಿ, ತನ್ನ ಶ್ರೇಯಸ್ಸಿಗೆ ಯಾವುದು ಸಾಧನ ಎನ್ನುವುದನ್ನ ನಮ್ಮನ್ನ ಕುರಿತು ಪ್ರಶ್ನೆ ಮಾಡ್ತಾ ಇದ್ದಾನೆ. ಇದೇನು ಆಶ್ಚರ್ಯ ಅನ್ನೋದು ಆಶ್ಚರ್ಯ ಪಡುವಂತಹ ವಿಷಯವಲ್ಲ. ಯಾಕೆಂದ್ರೆ ಅವನು ನನ್ನ ಮಗ ಅಂತ ಹೇಳಿದ ತಕ್ಷಣ ಸಹಜವಾಗಿ ಅವನಲ್ಲಿ ಎಲ್ಲ ಗುಣಗಳು ಇವೆ, ಅವನು ಪರಮಾತ್ಮ ಹೌದು ಪರಮಾತ್ಮ ಅಂತ ಗೊತ್ತಿದ್ರು ಸಹ ಅವನು ನನ್ನ ಮಗ ಎನ್ನುವುದೇ ಮೊದಲು ಬಂದು ನಿಂತುಕೊಳ್ಳುವಂತಹ ಪ್ರತಿಯೊಬ್ಬರಿಗೂ. ಹಾಗಾಗಿ ಅವನು ತನ್ನ ಮಗ ಎನ್ನುವಂತಹ ಭಾವನೆ ಇಟ್ಕೊಂಡಿರೋದ್ರಿಂದ ಇದೇನಂತಹ ಆಶ್ಚರ್ಯದ ವಿಷಯವಲ್ಲ. ಹಾಗಾಗಿ ತನ್ನಗೆ ಶ್ರೇಯಸ್ ಯಾವುದಾಗತ್ತೆ ಅನ್ನೋದನ್ನ ತಿಳಿಯಬೇಕು ಎನ್ನುವ ಉದ್ದೇಶದಿಂದಲೇ ಅವನು ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಲ್ಲ ಪರಮಾತ್ಮ ಇದಾನಲ್ಲ, ಅದನ್ನು ಬಿಟ್ಟು ಹೇಗೆ ಕೇಳಿದಾಗ ಅಂತ ಏನಾದರೂ ಕೇಳಿದರೆ ಆಗ ಅದು ಲೋಕದ ರೂಢಿ. ಸನ್ನಿಕರ್ಷೋ ಹಿ ಮರ್ತ್ಯಾನ ಅನಾದರಣ ಕಾರಣಂ ಗಾಂಗಂ ಜಿತ್ವಾ ಯಥಾನ್ಯಾಂಬಃ ತತ್ರತ್ಯಃ ಯಾತಿ ಶುದ್ಧಯೇ. ಇದು ಲೋಕದಲ್ಲಿ ನಾವು ತುಂಬಾ ನೋಡಿದ್ದೀವಿ, ನಾವು ವ್ಯವಹಾರ ಮಾಡಿದ್ದೀವಿ. ಮರ್ತ್ಯಾನ ಸನ್ನಿಕರ್ಷ ಹಿ ಅನಾದರಣ ಕಾರಣಂ ಯಥಾ ಗಾಂಗಂ ಹಿತ್ವಾ ತತ್ರತ್ಯಃ ಶುದ್ಧಯೇ ಅನ್ಯಾಂಬಃ ಯಾತಿ. ಮಧ್ಯಾಹ್ನ ಮನುಷ್ಯರಿಗೆ ಸನ್ನಿಕರ್ಷೋ ಹಿ ತಮ್ಮ ಅತ್ಯಂತ ಸಮೀಪದಲ್ಲಿರುವುದು ಎನ್ನುವುದೇ ಅನಾದರಣ ಕಾರಣ, ಅನಾದರಕ್ಕೆ ಕಾರಣವಾಗುತ್ತೆ. ಯಾವಾಗಲೂ ತಮ್ಮ ಸಮೀಪದಲ್ಲಿಯೇ ಇರುವಂತಹ ವಸ್ತುಗಳ ಬಗ್ಗೆ ಆಗಲಿ, ವಿಷಯದ ಬಗ್ಗೆ ಆಗಲಿ, ವ್ಯಕ್ತಿಗಳ ಬಗ್ಗೆ ಆಗಲಿ ಅನಾದರವೇ ಕಂಡು ಬರುತ್ತೆ. ಹೇಗೆ ಅನ್ನೋದಕ್ಕೆ ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಯಥಾ ಹೇಗೆ ಗಾಂಗಂ ಹಿತ್ವಾ
ಗಂಗೆಯ ನೀರನ್ನು ಬಿಟ್ಟು ತತ್ರತ್ಯ, ಅದು ಬೇರೆ, ಗಂಗಾ ತೀರದಲ್ಲಿ ಇರುವವರೇ ಶುದ್ಧಯೇ, ಪವಿತ್ರವಾಗಬೇಕು, ನಮ್ಮ ಪಾಪವೆಲ್ಲ ಕಳಿಬೇಕು ಎನ್ನುವ ಉದ್ದೇಶದಿಂದ ಅನ್ಯಾಂಹ ಯಾಕೆ, ಇನ್ನೊಂದು ತೀರ್ಥಕ್ಕೆ ಹೋಗೋದನ್ನ ನಾವು ನೋಡ್ತೀವಿ. ಇನ್ನೊಂದು ತೀರ್ಥಕ್ಕೆ ಹೋಗ್ತಾನ. ಪ್ರಸಿದ್ಧವಾದದ್ದು ಗಂಗೆ ಎನ್ನುವುದು ಪರಮಪವಿತ್ರ, ಅಂತಹ ಪಾಪಶುದ್ಧಿ ಮಾಡುವಂತಹ ತೀರ್ಥವೇ ಲೋಕದಲ್ಲಿಲ್ಲ ಎನ್ನುವುದು ಗೊತ್ತಿರೋದು. ಆದರೆ ಅದು ತನ್ನ ಪಕ್ಕದಲ್ಲಿಯೇ ಇದ್ದಾಗ ಅದರ ಮಹಿಮೆ, ಅದರ ಯೋಗ್ಯತೆ ಗೊತ್ತಾಗೋದಿಲ್ಲ. ಯಾಕೆ? ಹತ್ತಿರ ಇರುವುದೇ ಅದಕ್ಕೆ ದೊಡ್ಡ ಕಾರಣ. ಹಾಗಿರುವಾಗ ಗಂಗಾ ತೀರದಲ್ಲಿಯೇ ವಾಸ ಮಾಡುವವರು ತಮ್ಮ ಪಾಪ ಪರಿಹಾರಕ್ಕೋಸ್ಕರ ಇನ್ನೊಂದು ತೀರ್ಥವನ್ನು ಹುಡುಕಿಕೊಂಡು ಹೋಗ್ತಾರೆ. ಯಸ್ಯಾನುಭೂತಿ ಕಾಲೇನ ಗಯೋತ್ಪತ್ಯಾದಿನ ವೈ ತಥೋ ಅನ್ಯಸ್ಮಾಚ್ಚ ಗುಣತಃ ನ ಕುತಶ್ಚ ನರಿಷ್ಯತಿ. ಆದರೆ ಪರಮಾತ್ಮನಲ್ಲಿ ಇವನು ನನ್ನ ಮಗ ಎನ್ನುವ ಭಾವ ಬಂದು ಅದು ಅವನ ಅಜ್ಞಾನಕ್ಕೆ ಕಾರಣವಾಗ್ತಾ ಇದೆಯಲ್ಲ ಅನ್ನೋದನ್ನು ಸಹ ಹೇಳ್ತಾರೆ. ಹಾಗೆ ಆದ್ರಿಂದ ಅವನ ಯೋಗ್ಯತೆ ಏನು ಕಡಿಮೆ ಆಗೋದಿಲ್ಲ, ನಮ್ಮ ಯೋಗ್ಯತೆ ಕಡಿಮೆ ಆಗುತ್ತೆ ಅನ್ನೋ ವಿಷಯ. ಯಸ್ಯ ಅನುಭೂತಿ ಕಾಲೇನ ಲಯೋತ್ಪತ್ಯಾದಿನ ಅಸ್ಯ ಸ್ವತಃ ಅನ್ಯಸ್ಮಾಚ್ಚ ಗುಣತಃ ಕುತಶ್ಚನ ನ ರಿಷ್ಯತಿ ವೈ. ಹಾಗೆ ಅಂತ ಇವನ ಯೋಗ್ಯತೆ ಏನು ಕಡಿಮೆ ಆಗೋದಿಲ್ಲ. ಯಸ್ಯ ಅನುಭೂತಿ, ಯಾವ ಪರಮಾತ್ಮನ ಅನುಭೂತಿ ಜ್ಞಾನ ಕಾಲೇನ, ಕಾಲಕ್ಕೆ ಕಾಲಕ್ರಮದಲ್ಲಿ, ಹೇಗೆ ಒಂದೊಂದು ಸ್ವಲ್ಪ ದಿವಸ ಆದ್ಮೇಲೆ ನಮಗೆ ಅದರ ಅನುಭವ ಆಗಿರುತ್ತೆ. ಇವತ್ತೊಂದು ವಿಷಯವನ್ನು ನಾವು ಓದಿರ್ತೀವಿ, ಸ್ವಲ್ಪ ದಿವಸ ಅದರ ಸಂಪರ್ಕ ಬಿಟ್ರೆ ಅದು ಮರೆತು ಹೋಗುತ್ತೆ. ಹಾಗೆ ಎಲ್ಲ ವಸ್ತುಗಳು ಸಹ ಹಾಗೇನೆ ಸ್ವಲ್ಪ ದಿವಸಕ್ಕೆ ಏನಾಗಿರುತ್ತೆ, ಅದು ನಾಶವಾಗಿ ಬಿಡುತ್ತೆ. ಆದರೆ ಯಾವ ಪರಮಾತ್ಮನ ಜ್ಞಾನ ಅನ್ನೋದಿದೆಯಲ್ಲ, ಅದು ಕಾಲೇನ ಕಾಲಕ್ರಮೇ ಅಥವಾ ಲಯೋತ್ಪತ್ತಿಯಾದಿನ ಜಗತ್ತಿನ ಪ್ರಳಯ ಉತ್ಪತ್ತಿ ಇವುಗಳಿಂದಲಾಗಲಿ ಅಥವಾ ಸ್ವತಃ ಅನ್ಯಸ್ಮಾಚ್ಚ ತಾನಾಗಿಯೇ ಮರೆಯಾಗೋದು ಅಂತ ಆಗಲಿ, ಅಥವಾ ಅನ್ಯಸ್ಮಾಚ್ಚ ಇನ್ನೊಂದು ವಸ್ತುವಿನಿಂದ ಮರೆಯಾಗೋದು ಅಂತ ಆಗಲಿ, ಅಥವಾ ಗುಣತಃ ಗುಣದಿಂದಲಾಗಲಿ, ಕುತಶ್ಚನ ಯಾವುದರಿಂದಲೂ ಸಹ ನರಿಷ್ಯತೆ ನಾಶವಾಗುವಂಥದ್ದಲ್ಲ. ಕೃಷ್ಣನ ಜ್ಞಾನ ಎನ್ನುವುದು ಯಾವುದರಿಂದಲೂ ನಾಶವಾಗುವಂಥದ್ದಲ್ಲ. ಕಾಲದಿಂದ ಆಗತ್ತೆ. ಲೋಕದಲ್ಲಿ ಕಂಡು ಬರುವಂಥದ್ದು ಎಲ್ಲವೂ ಸಹ ಹಣ್ಣು ಕಾಲ ಬರ್ತಾ ಇದ್ದ ಹಾಗೆ, ಅದು ದಿನ ಕಳೆದ ಹಾಗೆ ಅದು ಕೊಳತು ಹೋಗಿ ನಾಶವಾಗಿ ಬರುತ್ತೆ. ಹಾಗೆ ಈ ವಿಶ್ವ ಹೇಗೆ ಲಯ ಉತ್ಪತ್ತಿ ಇವುಗಳಿಂದ ನಾಶವಾಗುತ್ತೆ. ಆಮೇಲೆ ಸ್ವತಃ ತಾನೇ ಹುಟ್ಟಿ ತಾನೇ ನಾಶವಾಗೋದು ಯಾವುದು ಅಂದ್ರೆ ವಿದ್ಯುತ್ ಅಂತ ತಗೊಳ್ತಾರೆ. ವಿದ್ಯುತ್ ಹುಟ್ಟುತ್ತೆ, ಹಾಗೆ ತಾನೇ ಬಿಡುತ್ತೆ. ಅನ್ಯಸ್ಮಾತ್ ಅನ್ನೋದ್ರಿಂದ ಬೇರೆದ್ರಿಂದ ಅಂದ್ರೆ ಹೇಗೆ ಅಂದ್ರೆ ಘಟವನ್ನ ದಂಡದಿಂದ ಹೊಡೆದಾಗ ಅದು ಹೇಗೆ ನಾಶವಾಗ್ಬಿಡುತ್ತೋ ಹಾಗೆ. ಗುಣತಃ ಅಂತ ತಗೊಂಡಾಗ ಗುಣ ಅದರ ರೂಪ ಇನ್ನೊಂದು ರೂಪ ಬಂದು ಪೂರ್ವ ರೂಪ ಹೋಯ್ತು. ಹೇಗೆ ದೇಹ ಕಾಲ ಕಳೆದ ಹಾಗೆ ಅದು ದೇಹ ತನ್ನ ರೂಪವನ್ನೆಲ್ಲ ಕಳ್ಕೊಳ್ತಾ ಬರುತ್ತೆ. ಈ ರೀತಿಯಾಗಿ ಯಾವುದರಿಂದಲೂ ಕುತಶ್ಚನ ಯಾವುದರಿಂದಲೂ ಸಹ ನರಿಷ್ಯತೆ ನಾಶವಾಗುವಂಥದ್ದಲ್ಲ. ಆದರೆ ಜನ ತಂ ಕ್ಲೇಶ ಕರ್ಮ ಪರಿಪಾಕ ಗುಣ ಪ್ರವಾಹೈ ಅವ್ಯಾಹತಾನುಭವಮೀಶ್ವರಮದ್ವಿತೀಯಂ ಪ್ರಾಣಾದಿಭಿಃ ಸ್ವವಿಭವೈಃ ಉಪಗೂಢಮನ್ಯಃ ಮನ್ಯೇತ ಸೂರ್ಯಮಿವ ಮೇಘಹಿಮೋಪರಾಗೈಃ. ಕ್ಲೇಶ ಕರ್ಮ ಪರಿಪಾಕ ಗುಣ ಪ್ರವಾಹೈಃ ಅವ್ಯಾಹತಾನುಭವಂ ಅದ್ವಿತೀಯಂ ಈಶ್ವರಂ ತಂ ಸ್ವವಿಭವೈಃ ಪ್ರಾಣಾದಿಭಿಃ ಗೂಢಂ ಅನ್ಯಃ ಮೇಘಹಿಮೋಪರಾಗೈಃ ಸೂರ್ಯಂ ಇವ ಮನ್ಯೇ. ಆ ಪರಮಾತ್ಮನನ್ನ ಹೀಗೆ ತಿಳ್ಕೊಳ್ತಾರೆ. ಯಾಕೆ ಅವರಿಗೆ ಆ ರೀತಿಯಾದಂತಹ ಬರುತ್ತೆ ಅಂದ್ರೆ ಕ್ಲೇಶ ಕರ್ಮ ಪರಿಪಾಕ ಗುಣ ಪ್ರವಾಹೈ. ಕ್ಲೇಶ 5 ರೀತಿಯ ಕ್ಲೇಶಗಳು: ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶ ಈ ಕ್ಲೇಶಗಳು. ಆಮೇಲೆ ಪರಿಪಾಕ ಅಂತ ಕರ್ಮ ಪರಿಪಾಕ ಅಂದ್ರೆ ಸುಖ ದುಃಖಗಳು. ಗುಣ ಪ್ರವಾಹ ಅಂದ್ರೆ ಸತ್ವರಜಸ್ತ ಮೋಹಗುಣಗಳ ಇವುಗಳು ಅಂದ್ರೆ ಕಾರಣ ಇವುಗಳಿಗೂ ಕಾಣುತ್ತೆ. ಅವನಲ್ಲಿರುವಂತಹ ಅವಿದ್ಯೆ, ಅಸ್ಮಿತಾ ಅಂದ್ರೆ ತಾನೇ ಅಸ್ಮಿತಾ, ಹಾಗೆ ರಾಗ, ದ್ವೇಷ
ಇವೆಲ್ಲವುಗಳಿಂದ ಕೂಡಿರುವಂತಹದ್ದು ಕ್ಲೇಶ. ಇವುಗಳೆಲ್ಲವೂ ಕ್ಲೇಶಗಳು. ಮತ್ತೆ ಕರ್ಮ ಪರಿಪಾಕ ಯಾವುದು ಸುಖ ದುಃಖಾದಿಗಳು. ಗುಣಗಳು ಅಂದ್ರೆ ಸತ್ವದ ಸ್ತಮೋ ಗುಣಗಳು. ಇವುಗಳಿಂದ ಅವ್ಯಾಹತ ಅನುಭವ, ಇವುಗಳ ಸಂಬಂಧವೇ ಇಲ್ಲದೆ ಇರುವುದರಿಂದ ಪರವಾಹಿ ಅವ್ಯಾಹತ ಅನುಭವ, ಇದು ಯಾವುದೂ ಸಹ ಪರಮಾತ್ಮನಿಗೆ ಇಲ್ಲ. ಕ್ಲೇಶ, ಕರ್ಮ ಪರಿಪಾಕ, ಗುಣಪ್ರವಾಹ ಇವುಗಳಿಂದ ಅವ್ಯಾಹತ ಅನುಭವ, ಇವುಗಳ ಸಂಬಂಧವೇ ಇಲ್ಲದೆ ಇರುವಂತಹ ಈಶ್ವರಂ ಒಡೆಯನಾದಂತಹ ಅದ್ವಿತೀಯಂ ಒಬ್ಬನೇ ಇರುವಂತಹ ತಮ್ ಆ ಪರಮಾತ್ಮನನ್ನ ನಾವೆಲ್ಲ ಇದರಿಂದ ತಿಳ್ಕೊಳಕ್ ಸಾಧ್ಯ ಇಲ್ಲ. ಆದ್ರೆ ಇದು ಯಾವುದೂ ಸಹ ಪರಮಾತ್ಮನಿಗೆ ಇಲ್ಲ. ಇಂತಹ ಒಡೆಯನಾದಂತಹ ಅದ್ವಿತೀಯನಾದಂತಹ ತಮ್ ಆ ಪರಮಾತ್ಮನನ್ನ ಸ್ವವಿಭವೈಹಿ ತಮ್ಮಲ್ಲಿರುವಂತಹ ಈ ರೀತಿಯ ಏನು ಹೇಳ್ಬೇಕು ಸಂಪತ್ತು, ಈ ರೀತಿಯ ಸಂಪತ್ತು ಅಂದ್ರೆ ಮೇಲೆ ಹೇಳಿದಂತಹ ಕ್ಲೇಶ, ಕರ್ಮ ಪರಿಪಾಕ, ಗುಣ ಪ್ರವಾಹ ಇವುಗಳಿಂದಲೂ ಪ್ರಾಣಾದಿವಿಹಿ ಪ್ರಾಣ ದೇಹ ಇವುಗಳಿಂದಲೂ ಸಹ ಕೂಡಿ ಉಪಗೂಢಂ ಮರೆ ಮಾಚಿಕೊಂಡಿರುವಂತಹ ಅನ್ಯ ಇನ್ನೊಬ್ಬ ವಿಶ್ವ ಹೇಗೆ ಭಾವಿಸ್ತಾನೆ? ಮೇಘ ಹಿಮ ಉಪರಾಗೈ, ಮೋಡ ಮಂಜು ಗ್ರಹಣಗಳಿಂದ ಸೂರ್ಯಮಿವ ಸೂರ್ಯನನ್ನು ಹೇಗೆ ತಿಳಿತಾರೋ ಹಾಗೆ ಮಂಜೀತ ತಿಳಿತಾನೆ ಮನುಷ್ಯ. ಸೂರ್ಯನಿಗೆ ಯಾವುದು ಸಹ ಮರೆಮಾಚುವುದಿಲ್ಲ. ಮೋಡವಾಗಲಿ ಮಂಜಾಗಲಿ ಗ್ರಹಣವಾಗಲಿ ಅದನ್ನ ಮರೆಮಾಚುವುದಿಲ್ಲ. ಮತ್ತೆ ಇನ್ನೂ ಒಂದು ಗಮನಿಸಬೇಕಾದದ್ದಲ್ಲಿ ವಿಷಯ, ಮೋಡ ಸೂರ್ಯನನ್ನ ಆವರಿಸಿದೆ, ಸೂರ್ಯ ಕಾಣಿಸ್ತಾ ಇಲ್ಲ ಅಂದ್ರೆ ಆ ಮೋಡ ಕಾಣಿಸ್ತಾ ಇರೋದೇ ನಮಗೆ ಸೂರ್ಯನಿಂದ. ಅದು ನೆನ್ಸ್ಕೊಳ್ಬೇಕು. ಸೂರ್ಯನ ಬೆಳಕಿದ್ದಿಂದಲೇ ನಮಗೆ ಮೋಡ ಯಾವತ್ತು. ಮೋಡ ಸೂರ್ಯನನ್ನ ಮರೆಮಾಚಕ್ಕಾಗೋದಿಲ್ಲ. ಹಾಗೆ ಮಂಜು ಅಷ್ಟೇ. ಮಂಜು ಆಗ್ತಾ ಇದೆ, ಬೀಳ್ತಾ ಇದೆ ಅಂತ ಹೇಳಿದ್ರೆ ಅದು ಸೂರ್ಯನ ಪ್ರಕಾಶದಿಂದ ನಮಗೆ ಮಂಜಿನ ಅನುಭವ ಬರುತ್ತೆ, ಅಥವಾ ಮಂಜಿನ ದೃಶ್ಯ ಕಂಡು ಬರುತ್ತೆ. ಮಂಜು ನಮಗೆ ಕಂಡು ಬರುತ್ತೆ ಅವತ್ತು. ಅದು ಮಂಜು ಸೂರ್ಯನನ್ನ ಮರೆಮಾಚೋದಲ್ಲ. ಹಾಗೇನೆ ಗ್ರಹಣವೂ ಅಷ್ಟೇ. ಮುಂದೆ ಬಂದ ನಂತರ ಗ್ರಹಣ ಕಾಣೋದು ಹೇಗೆ, ಆವರಿಸ್ಕೊಂಡಿದೆ ಅಂತ ಕಾಣೋದು ಹೇಗೆ ಸೂರ್ಯ ಇದ್ದಾದ್ರೆ. ಆದರೆ ಸೂರ್ಯನನ್ನ ಇವುಗಳೆಲ್ಲೂ ಒಂದು ಮುಚ್ಚಿಬಿಟ್ಟು ಅಂತ ಈ ಮೇಲೆ ಹೇಳಿದಂತಹ ಎಲ್ಲ ರೀತಿಯ ಗುಣಗಳಿಗೆ ಆವೃತನಾದಂತಹ ಮನುಷ್ಯ ಹಾಗೆ ಹೇಗೆ ಭಾವಿಸ್ತಾನೋ ಸೂರ್ಯನನ್ನ, ಹಾಗೆ ಪರಮಾತ್ಮನ ಅವನು ಭಾವಿಸ್ತಾನೆ. ಇವನು ಸಹ ನಮ್ಮ ಹಾಗೆ ಹಾಗೆ ಕೃಷ್ಣನ ಬಗ್ಗೆನೂ ಸಹ ನಮ್ಮಲ್ಲಿರುವಂತಹ ದೋಷಗಳಿಂದ ಆತನನ್ನ ನಾವು ತಿಳ್ಕೊಳ್ಳೋಕ್ ಸಾಧ್ಯ ಇಲ್ಲ ಹೊರತು ಅದಕ್ಕೆ ಅವನಲ್ಲಿ ಆ ರೀತಿಯಾದಂತಹ ಅಜ್ಞಾನವಿದೆ ಅಂತಲಾಗ್ಲಿ, ನಮ್ಮ ಹಾಗೆ ಅವನು ಒಬ್ಬ ಸಾಧಾರಣ ಮನುಷ್ಯ ಅಂತಾಗಲೇ ತಿಳಿಯೋದು ಸರಿಯಲ್ಲ. ಆದ್ರೆ ಜನ ಹಾಗೆ ಇದೆ, ಲೋಕ ಇರೋದು ಹಾಗೆ, ಏನು ಮಾಡಕ್ಕಾಗ ಅಂತ ಅನ್ಕೊಂಡು ಅಥೋಚರ್ಮನೆಯೋ ರಾಜನ್ ಆಭಾಷ್ಯಾನಕದುಂದುಭಿಂ ಸರ್ವೇಷಾಂ ಶೃಣ್ವತಾಂ ರಾಜ್ಞಾಂ ತಥೈವ ಅಚ್ಯುತರಾಮಯೋ. ಇದನ್ನ ಮನಸ್ಸಿಗೆ ತಂದುಕೊಂಡ ಮೇಲೆ ಒಂದು ಅನುಭವ ಆಗತ್ತೆ, ಓಹೋ ಲೋಕ ಇರೋದು ರಾಜನ್ ಅಥ ಮುನಯ ಆನಕದುಂದುಭಿಂ ಆಭಾಷ್ಯ ಸರ್ವೇಷಾಂ ರಾಜ್ಞಾಂ ಶೃಣ್ವತಾಂ ತಥೈವ ರಾಜ ಅಚ್ಯುತರಾಮಯೋ ಶೃಣ್ವತೋ ಅಂತ ಇಟ್ಕೊಳ್ಬೇಕು. ಊಚು ಮತ್ತೆ ಶುಕರು ಈ ಮೇಲೆ ಹೇಳಿದ್ದು ಶುಕರ ಮಾತು. ಯಾಕೆ ತಿಳ್ಕೊಳಕ್ಕಾಗಲಿಲ್ಲ ಅಂದ್ರೆ ಈ ರೀತಿಯಾದಂತಹ ದೋಷಗಳು ನಮ್ಮಲ್ಲಿ ಇರೋದ್ರಿಂದ ಮನುಷ್ಯರ ಸ್ವಭಾವ ಹೀಗೆ ಆಗ್ಬಿಡುತ್ತೆ. ಆದ್ರೆ ಆ ರೀತಿ ಯಾವ ದೋಷವು ಅವನಲ್ಲಿ ಇಲ್ಲದೆ ಇರೋದ್ರಿಂದ ಅವನು ಯಾವಾಗ್ಲೂ ಪರಿಪೂರ್ಣನಾಗಿಯೇ ಇರ್ತಾನೆ ಅಂತ ತಿಳ್ಕೊಳ್ಬೇಕಾದ ವಿಷಯ. ರಾಜನ ಪರೀಕ್ಷಿತನೇ ಅಥ ಬಳಿಕ ಮನೆಯ ಮುನಿಗಳು ಆನಕದುಂದುಭಿಂ ವಸುದೇವನನ್ನು ಆಭಾಷ್ಯ ಸಂಬೋಧನೆ ಮಾಡಿ ಸರ್ವೇಷಾಂ ರಾಜ್ಞಾಂ ಶೃಣ್ವತಾಂ ಎಲ್ಲ ರಾಜರು ಎದುರಿಗೆ ಎಲ್ಲರೂ ಕೇಳ್ತಾನೆ ಇದ್ದಾರೆ. ತಥೈವ ಹಾಗೆ ಅಚ್ಯುತರಾಮಯ್ಯನು ಕೃಷ್ಣ ಬಲರಾಮರು ಸಹ ಇರುವಂತಹ ಎಲ್ಲರ ಸನ್ನಿಧಿಯಲ್ಲಿಯೇ ಊಚುಹು ಹೇಳಿದ್ರು. ಎಲ್ಲರೂ ಮುನಿಗಳು ಎಲ್ಲ ರಾಜರು ಅಲ್ಲಿದ್ದಾರೆ. ಕೃಷ್ಣ ಬಲರಾಮರನ್ನ ಅವ್ರ ಮುಂದೆನೆ ವಸುದೇವನನ್ನ ಸಂಬೋಧನೆ ಮಾಡ್ತಾ ಹೇಗೆ ಹೇಳಿದ್ರು, ಧರ್ಮಣಾನಿ ಧರ್ಮ ನಿರ್ಹಾರ ಏಷ ಸಾಧು ನಿರೂಪಿತಃ ಯಶ್ರದ್ಧಯಾ ಯಜೇದ್ ವಿಷ್ಣು ಸರ್ವ ಯಜ್ಞೇಶ್ವರಂ ಮತೈಹಿ. ಕರ್ಮದಿಂದ ಕರ್ಮದ ದೋಷ ಅಥವಾ ಫಲ ನಿವೃತ್ತಿ ಆಗುತ್ತೆ ಎನ್ನುವುದು ಹೇಗೆ ಅಂದ್ರೆ ಸರ್ವಯಜ್ಞೇಶ್ವರಂ ವಿಷ್ಣು ಮಖೈಹಿ ಯತ್ ಶ್ರದ್ಧಯಾ ಯತ್ ಯಜೇತ್ ಬೇಡ ಸರ್ವಯಜ್ಞೇಶ್ವರಂ ವಿಷ್ಣು ಮಖೈಹಿ
ಶ್ರದ್ಧೆಯ ಯತ್ ಯಜೇತ್ ಏಷಃ ಕರ್ಮಣ ಕರ್ಮನಿರ್ಹಾರಃ ಸಾಧು ನಿರೂಪಿತಃ. ವಸುದೇವನನ್ನ ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾರೆ, ಸರ್ವ ಯಜ್ಞೇಶ್ವರಂ, ಎಲ್ಲ ಯಜ್ಞಗಳಿಗೂ ಸಹ ಈಶ್ವರನಾದ ವಿಷ್ಣುವನ್ನ ಮಖೈಹಿ ಯಜ್ಞಗಳಿಂದ ಶ್ರದ್ಧೆಯ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಯತ್ ಯಾವ ಕಾರಣದಿಂದ ಯಜೇತ್ ಆರಾಧಿಸುತ್ತಾನೋ ಅದನ್ನೇ ಕರ್ಮಣ ಕರ್ಮದಿಂದ ಕರ್ಮ ನಿರ್ಹಾರ ಕರ್ಮ ಫಲದ ಲೇಪವನ್ನ ಕಳೆದುಕೊಳ್ಳುವಂತಹ ಏಷಃ ಇದು ಸಾಧು ನಿರೂಪಿತ ಸರಿಯಾದ ದಾರಿ ಆಗಿದೆ. ಎಲ್ಲ ಯಜ್ಞಗಳಿಗೂ ಒಡೆಯ ವಿಷ್ಣು. ಅಂತಹ ವಿಷ್ಣುವನ್ನ ಯಜ್ಞಗಳ ಮೂಲಕ ಬಹಳ ಶ್ರದ್ಧೆಯಿಂದ ಅವನನ್ನ ಆರಾಧಿಸಿದ್ದೇ ಹೋದಾದರೆ ಕರ್ಮಗಳ ಮೂಲಕ ಬರುವಂತಹ ಕರ್ಮದ ಫಲವನ್ನ ಪೂರ್ಣವಾಗಿ ನಾಶ ಮಾಡುವಂತಹದಕ್ಕೆ ದಾರಿಯಾಗಿದೆ. ಯಾಕೆ? ಹೇ ಚಿತ್ತಸ್ಯೋಪಶಮೋಯಂ ವೈ ಕವಿಭಿಃ ಶಾಸ್ತ್ರಚಕ್ಷುಷಾ ದರ್ಶಿತಃ ಸುಗಮಃ ಯೋಗಃ ಧರ್ಮಶ್ಚ ಆತ್ಮನುದಾವಹಃ. ಅಯಂ ಕವಿಭಿಃ ಶಾಸ್ತ್ರಚಕ್ಷುಷಾ ದರ್ಶಿತಃ ಸುಗಮಃ ಯೋಗಃ ಚಿತ್ತಸ್ಯ ಉಪಶಮಃ ಆತ್ಮನುದಾವಹಃ ಧರ್ಮಃ ಚ. ಅಯಂ ಇದೆ ಹೇಳಿದಂತಹ ಮಾರ್ಗ ಇದೆಯಲ್ಲ ಅದು ಕವಿಭಿಗೆ. ಕವಿಗಳು ಅಂದ್ರೆ ಇವರಲ್ಲ, ಕವಿ ರಚನೆ ಮಾಡುವವರು ಅಂತಲ್ಲ, ಮೂರು ಕಾಲದ ಜ್ಞಾನವನ್ನು ಅಂದ್ರೆ ಭೂತ ಭವಿಷ್ಯದ ವರ್ತಮಾನದಲ್ಲಿ ನಡೆಯುವಂತಹದನ್ನ ಅರಿಯುವಂತಹವರು ಇಲ್ಲಿ ಕವಿಗಳು. ಅಂತಹ ಜ್ಞಾನಿಗಳಿಂದ ಶಾಸ್ತ್ರಚಕ್ಷ, ಅವರು ಶಾಸ್ತ್ರವೆಂಬ ಕಣ್ಣಿನಿಂದ ಅಂದ್ರೆ ಶಾಸ್ತ್ರಗಳಿಂದ ವಿಚಾರ ಮಾಡಿ ದರ್ಶಿತಃ ಸುಗಮಃ ಯೋಗ ತೋರಿಸಲ್ಪಟ್ಟಂತಹ ಅತ್ಯಂತ ಯೋಗ್ಯವಾದಂತಹ ಯೋಗ ಅಂದ್ರೆ ಇದು ಕರ್ಮಯೋಗ. ಅಷ್ಟೇ ಅಲ್ಲ, ಚಿತ್ತಸ್ಯ ಉಪಶಮಃ, ಇದರಿಂದ ಮನಸ್ಸಿಗೆ ಶಾಂತಿ ಅನ್ನೋದು ಉಂಟಾಗುತ್ತೆ. ಆತ್ಮ ಉದಾವಹ ಧರ್ಮ, ಆತ್ಮತೃಪ್ತಿಯನ್ನು ಉಂಟು ಮಾಡುವಂತಹ ಧರ್ಮವನ್ನು ಈ ವಿಷಯದಲ್ಲಿ ಈಗ ಹೇಳಿದಂತಹ ಇದೆಯಲ್ಲ ಮೇಲೆ ವಿಷ್ಣುವನ್ನು ಆರಾಧನೆ ಮಾಡೋದು ಅಂತ, ಇದು ಜ್ಞಾನಿಗಳು ಶಾಸ್ತ್ರ ದೃಷ್ಟಿಯಿಂದ ತೋರಿಸಲ್ಪಟ್ಟಂತಹ ದಾರಿ. ಇದು ಕರ್ಮಯೋಗವೂ ಹೌದು, ಮನಸ್ಸಿಗೆ ಶಾಂತಿಯನ್ನು ಉಂಟು ಮಾಡುವಂಥದ್ದು, ಆತ್ಮತೃಪ್ತಿಯನ್ನು ಉಂಟು ಮಾಡುವಂತಹ ಧರ್ಮವೂ ಹೌದು. ಅಯಂ ಸ್ವಸ್ತ್ಯಯನ ಪಂಥಾಃ ವಿಜಾತೇಃ ಗೃಹಮೇಧಿನಃ ಯಶ್ರದ್ಧಯಾ ಆಪ್ತವಿತ್ತೇನ ಶುಕ್ಲೇನ ಕಿಜ್ಯೇತ ಪೂರುಷಃ. ಅಯಂ ವಿಜಾತೇಃ ಗೃಹಮೇಧಿನಃ ಸ್ವಸ್ತ್ಯಯನಃ ಪಂಥಾಃ ಯತ್ ಶ್ರದ್ಧಯಾ ಆಪ್ತವಿತ್ತೇನ ಶುಕ್ಲೇನ ಪೂರುಷಃ ಕಿಜ್ಯೇತ. ಅಯಂ ಇದು ವಿಜಾತೇಃ ಬ್ರಾಹ್ಮಣರಾದವರ ಗೃಹಮೇಧಿನಃ ಗೃಹಸ್ಥರಾದವರಿಗೆ ಸ್ವಸ್ಥೇನಃ ಪಂಥಾಃ ಅತ್ಯಂತ ಮಂಗಳವನ್ನ ಸರಿಯಾದ ಕ್ಷೇಮವನ್ನು ಉಂಟು ಮಾಡುವಂತಹ ದಾರಿ ಯಾವುದು? ಯಾವುದೆಂದರೆ ಶ್ರದ್ಧೆಯ ಅತ್ಯಂತ ಭಕ್ತಿ ಪೂರ್ವಕವಾಗಿ ಶ್ರದ್ಧೆಯಿಂದ ಆಪ್ತವಿತೇನ ನ್ಯಾಯ ಮಾರ್ಗದಲ್ಲಿ ಗಳಿಸಿದ ಹಣದಿಂದ ಶುಕ್ಲೇನ ಶ್ರದ್ಧಾ ಪೂರ್ವಕವಾಗಿ ಭಕ್ತಿ ಪೂರ್ವಕವಾಗಿ ಪೂರುಷ ಇಜ್ಜೇತ ಅಂದ್ರೆ ಏಕಾಗ್ರ ಮನಸ್ಸಿನಿಂದ ಪರಮಾತ್ಮನು ಆರಾಧಿಸಲ್ಪಡುವುದು ಎನ್ನುವಂತಹ ಈ ಮಾರ್ಗ ಇದೆಯಲ್ಲ, ಇದು ಎಲ್ಲ ಗೃಹಸ್ಥನಾದಂತಹ ದ್ವಿಜರಿಗೆ ಹೇಳಿದಂತಹ ಮಂಗಲಕರವಾದ ಕ್ಷೇಮಕರವಾದಂತಹ ದಾರಿ. ಅಂದ್ರೆ ಈ ಯಾಗವನ್ನು ಮಾಡುವಾಗ ಅತ್ಯಂತ ಶ್ರದ್ಧೆ ಬೇಕು, ಅತ್ಯಂತ ಏಕಾಗ್ರಚಿತ್ತತೆ ಬೇಕು, ಮನಸ್ಸು ಶುದ್ಧವಾಗಿರ್ಬೇಕು, ನ್ಯಾಯ ಮಾರ್ಗದಿಂದ ಗಳಿಸಿದ ಹಣವಾಗಿರ್ಬೇಕು. ಇದರಿಂದ ಯಜ್ಞ ಪುರುಷನನ್ನು ಆರಾಧಿಸುವುದು ಅನ್ನೋದಿದೆಯಲ್ಲ, ಅದು ಅತ್ಯಂತ ಕ್ಷೇಮಕರವಾದ ದಾರಿ. ಹೀಗೆ ಮಾಡೋದ್ರಿಂದ ಏನಾಗಿದೆ? ವಿತ್ತೈಷಣಾಂ ಯಜ್ಞದಾನೈಃ ಗೃಹೈಃ ದಾರಸ್ತೈಷಣ ಆತ್ಮಲೋಕೈಷಣಾಂ ದೇವ ಕಾಲೇನ ವಿಸೃಜೇತ್ ಬುಧಃ ಗ್ರಾಮೇ ತ್ಯಕ್ತೇಷಣಾಃ ಸರ್ವೇ ಯಯುಃ ಧೀರಾಃ ತಪೋವನಂ. ಇಲ್ಲಿ ಒಂದು ಪ್ರಶ್ನೆ ಮಾಡ್ತಾರೆ, ಪ್ರಶ್ನೆ ಹಾಕೊಳ್ತಾರೆ ಇವರೇನೆ. ಒಂದು ಮಾತಿದೆ, ಶ್ರುತಿಯ ಮಾತೇನೆ, ನ ಕರ್ಮಣ ನ ಪ್ರಜೆಯ ಧನೇನ ತ್ಯಾಗೇನ ಏಕೆ ಅಮೃತತ್ವ ಮಾನುಷು. ಕರ್ಮದಿಂದಲಾಗಲಿ ಸಂತತಿಯಿಂದಲಾಗಲಿ ಹಣದಿಂದಲಾಗಲಿ ಸಾಧ್ಯವಿಲ್ಲ. ತ್ಯಾಗದಿಂದಲೇ ಎಲ್ಲವನ್ನು ನ್ಯಾಸ ಮಾಡೋದ್ರಿಂದಲೇ ಮೋಕ್ಷ ಅಂತ ಹೇಳಿದ್ದಾರೆ. ಅದೇ ಹೀಗೆ ಮಾಡೋದ್ರಿಂದ ತ್ಯಾಗ ಮಾಡೋದಾಗಲ್ವಲ್ಲ ಅಂತ ಇಟ್ಕೊಂಡು ಶ್ರೀಮದ್
ಕ್ಷೇಮಕರ ಎನ್ನುವಂತಹ ಸ್ವಸ್ಥೇನಃ ಎನ್ನುವ ಶಬ್ದವನ್ನು ಬಳಸಿ ಹೇಳಿದ್ದಾರೆ. ಯಾಕೆಂದ್ರೆ ಇದು ಸಹ ಆ ಮಾರ್ಗಕ್ಕೆ ನಮ್ಮನ್ನ ಎಳ್ಕೊಂಡು ಹೋಗುತ್ತೆ. ಹೇಗೆ? ದೇವ ಅಂದ್ರೆ ವಸುದೇವನಿಗೆ ಸಂಬೋಧನೆ. ಯಜ್ಞದಾನೈಹಿ ವಿತ್ತೈಷಣ ಗೃಹೈಹಿ ದಾರಸುತೈಷಣ ಕಾಲೇನ ಆತ್ಮಲೋಕೈಷಣ ಬುಧಃ ವಿಸೃಜೇತ್ ಗ್ರಾಮೇ ತ್ಯಕ್ತೈಷಣಾಃ ಸರ್ವೇ ಧೀರಾಃ ತಪೋವನಂ ಜಯು. ವಿದ್ವಾಂಸನಾದವನು ವಸುದೇವನೇ ಯಜ್ಞ ದಾನ ಇವುಗಳಿಂದ ವಿತ್ತೈಷಣ ಹಣದ ಮೇಲಿನ ವ್ಯಾಮೋಹವನ್ನ, ಯಜ್ಞದಾನ ಮಾಡ್ತಾ ಇದ್ದಾಗ ಬೇಕಾದಷ್ಟು ದಾನ ಮಾಡ್ತಾ 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 ಬಂದ ಹಾಗೆ ಹಣದ ಮೇಲಿನ ವ್ಯಾಮೋಹ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಗೃಹಗಳ ಅಂದ್ರೆ ಗೃಹಸ್ಥನಿಗೆ ಯೋಗ್ಯವಾದಂತಹ ಭೋಗಗಳಿಂದ ದಾರಸುತೈಷಣ ಪತ್ನಿ ಮಕ್ಕಳು ಇವರೆಲ್ಲರ ವ್ಯಾಮೋಹವನ್ನ, ಹಾಗೆ ಕಾಲೇನ ಆಮೇಲೆ ಕಾಲಕ್ರಮದಲ್ಲಿ ಇದೆಲ್ಲವೂ ಸಹ ನಾಶವಾಗುತ್ತೆ ಎನ್ನುವಂತಹ ಜ್ಞಾನ ಬಂದಾಗ ಆತ್ಮಲೋಕೈಷಣ, ಆತ್ಮ ಅಂದ್ರೆ ದೇಹ, ಲೋಕ ಅಂದ್ರೆ ಸ್ವರ್ಗಾದಿ ಲೋಕ, ಇವುಗಳ ವ್ಯಾಮೋಹವನ್ನು ಸಹ ಬುಧಃ ವಿಸರ್ಜೇತ್ ಪಂಡಿತನಾದವನು ತ್ಯಜಿಸಬೇಕು. ಹೀಗೆ ಈ ರೀತಿಯಲ್ಲಿಯೇ ಧೀರಾಹ ಅಂತ ಮುಂದೆ ಅಂತ ಗ್ರಾಮೇ ಅಂದ್ರೆ ಗ್ರಾಮದಲ್ಲಿ ತತ್ಯಕ್ತೈಷಣ ಎಲ್ಲ ರೀತಿಯ ಇಚ್ಛೆಗಳನ್ನ ವ್ಯಾಮೋಹಗಳನ್ನು ಸಹ ಅಂದ್ರೆ ಏಷಣಾತ್ರಯ ಅಂತ ಹೇಳ್ತೀವಿ, ಅದೆಲ್ಲವನ್ನು ಸಹ ಸರ್ವೇ ಧೀರಾಹ ಎಲ್ಲ ವಿದ್ವಾಂಸರು ಸಹ ಬಿಟ್ಟು ತಪೋವನಂ ತಪೋವನಕ್ಕೆ ಹೋಗುತ್ತಾನೆ. ಇದು ಸಹ ಯಾವ ರೀತಿಯಲ್ಲಿ ನಮಗೆ ಸಹಕಾರವಾಗುತ್ತೆ ಆಗುತ್ತೆ ಅಂದ್ರೆ ಯಜ್ಞದಾನಗಳನ್ನು ಮಾಡ್ತಾ ಇದ್ದ ಹಾಗೆ ಹಣದ ಮೇಲಿನ ವ್ಯಾಮೋಹ ಕಡಿಮೆ ಆಗುತ್ತೆ. ಗೃಹ ಭೋಗಗಳನ್ನ ಅನುಭವಿಸ್ತಾ ಪತ್ನಿ ಪುತ್ರಾದಿಗಳ ಮೇಲಿನ ವ್ಯಾಮೋಹವನ್ನು ಕಡಿಮೆ ಆಗುತ್ತಾ ಬರುತ್ತೆ. ಆಮೇಲೆ ಕಾಲಕ್ರಮದಲ್ಲಿ ಎಲ್ಲವೂ ಸಹ ಕ್ಷಯವಾಗುತ್ತೆ ಎನ್ನುವಂತಹ ನಿಶ್ಚಯ ಬಂದ ಮೇಲೆ ತನ್ನ ದೇಹವ ಮತ್ತು ಸ್ವರ್ಗವೂ ಸಹ, ದೇಹವೂ ಕ್ಷಯವಾಗುತ್ತೆ, ಸ್ವರ್ಗವೂ ಸಹ ಕ್ಷೀಣೆ ಪುಣ್ಯ ಮತ್ಯಲೋಕ ಮಿಷಂತಿ ಎನ್ನುವ ಹಾಗೆ ಅದೂ ಸಹ ನಾಶವಾಗುತ್ತೆ ಎನ್ನುವ ಜ್ಞಾನ ಬಂದ ಮೇಲೆ ಇದೆಲ್ಲವನ್ನೂ ಸಹ ಪಂಡಿತನಾದವನು ಅಂದ್ರೆ ಈ ರೀತಿಯಾಗಿ ವಿಚಾರ ಮಾಡ್ತಾ ಅವನು ಬಿಡ್ತಾ ಹೀಗೇನೆ ವಿದ್ವಾಂಸರೆಲ್ಲರೂ ಸಹ ಈ ವ್ಯಾಮೋಹ ಎನ್ನುವಂತಹ ಏಷಣಾತ್ರಯವನ್ನ ಪರಿತ್ಯಾಗ ಮಾಡಿ ಗ್ರಾಮವಾಸದಲ್ಲಿ ಎಲ್ಲರೂ ವಿರಕ್ತರಾಗಿ ತಪೋವನಕ್ಕೆ ಹೋಗಿದ್ದಾರೆ. ಋಣೈಸ್ತ್ರಿಭಿರ್ದ್ವಿಜೋ ಜಾತಃ ದೇವರ್ಷಿ ಪಿತॄಣಾಂ ಪ್ರಭೋ ಯಜ್ಞಾಧ್ಯಯನ ಪುತ್ರೈಃ ತಾನ್ಯನಿಷ್ಠೀರ್ಯ ತ್ಯಜನ್ ಪತೇತ್. ಅಷ್ಟೇ ಅಲ್ಲ, ಋಣಮುಕ್ತನಾಗಲೇ ಇರಬೇಕು ಎನ್ನುವಂಥದ್ದು ಶಾಸ್ತ್ರ. ಯಾಕೆಂದ್ರೆ ಹುಟ್ಟಿದ ಪ್ರತಿಯೊಂದು ವ್ಯಕ್ತಿಯೂ ಸಹ 3 ಋಣಗಳಿಂದ ಅವನು ಜೊತೆಗೇ ಹುಟ್ಕೊಂಡು ಬರ್ತಾನೆ. ಪ್ರಭು ದ್ವಿಜಃ ತ್ರಿಭಿಃ ಋಣೈಃ ದೇವರ್ಷಿ ಪಿತॄಣಾಂ ತ್ರಿಭಿಃ ಋಣೈಃ ಜಾತಃ ಯಜ್ಞಾಧ್ಯಯನ ಪುತ್ರೈಃ ತಾನಿ ಅನಿಷ್ಠೀರ್ಯ ತ್ಯಜನ್ ಪತೇತ್. ಪ್ರಭು ಆದ ವಸುದೇವನೇ ದೇವರ್ಷಿ ಪಿತॄಣಾಂ, ದೇವ ಋಷಿ ಮತ್ತು ಪಿತೃ, ಈ ರೀತಿಯ 3 ತ್ರಿಭಿಃ ಋಣೈಃ ಈ 3 ಗುಣಗಳಿಂದ ದ್ವಿಜಃ ಜಾತಃ ಬ್ರಾಹ್ಮಣ ಹುಟ್ಟುತ್ತಾನೆ. ದೇವಋಣ, ಋಷಿಋಣ, ಪಿತೃಋಣ ಈ 3 ಋಣಗಳ ಸಹಿತನಾಗಿಯೇ ದ್ವಿಜನ ಜನ್ಮವಾಗುತ್ತೆ. ಅವುಗಳನ್ನ ನಿವಾರಣೆ ಮಾಡಬೇಕು. ಹೇಗೆ? ಯಜ್ಞ ಅಧ್ಯಯನ ಪುತ್ರೈಹಿ, ಯಜ್ಞವನ್ನ ಮಾಡ್ತಾ ದೇವಋಣವನ್ನ ಕಳ್ಕೊಳ್ಬೇಕು. ವೇದಾಧ್ಯಯನ ಮಾಡ್ತಾ ವೇದಾಧ್ಯಯನ ಮಾಡ್ತಾ ಋಷಿಋಣವನ್ನ ಕಳ್ಕೊಳ್ಬೇಕು. ಪುತ್ರ ಸಂತಾನದಿಂದ ಪಿತೃಋಣವನ್ನು ತೀರಿಸಬೇಕು. ಈ 3ರಿಂದ ತಾಯಿ ಆ 3 ಋಣಗಳನ್ನ ಈ 3 ರೀತಿಯ ಕ್ರಮಗಳಿಂದ ಯಜ್ಞ ಅಧ್ಯಯನ ಪುತ್ರ ಈ ಸಂತತಿ ಇವುಗಳಿಂದ ತಾನಿ ಅಂದ್ರೆ ಆ 3 ಋಣಗಳನ್ನ ಅನಿಷ್ಠೀರ್ಯ ಋಣಮುಕ್ತನಾಗದೆ ಅದನ್ನ ತೀರಿಸದೆ ತ್ಯಜನ್ನ ಅಂದ್ರೆ ಕರ್ಮ ಮಾರ್ಗವನ್ನು ಯಾವನು ಬಿಡ್ತಾನೋ ಅವನು ಪತೇತ್, ಅವನು ಅದ ಪತನವನ್ನ ಹೊಂದ್ತಾನೆ. ಹುಟ್ಟುತ್ತಾ ಇದ್ದಾಗಲೇ ಇವರಿಗೆಲ್ಲ ದ್ವಿಜರಿಗೆ 3 ಋಣ ಇದ್ದೇ ಇರುತ್ತೆ. ಏನು? ದೇವಋಣ, ಋಷಿಋಣ, ಪಿತೃಋಣ ಅಂತ. ಅದನ್ನ ಕ್ರಮವಾಗಿ ಯಜ್ಞವನ್ನು ಮಾಡುವುದರಿಂದ, ವೇದಾಧ್ಯಯನ ಮಾಡುವುದರಿಂದ, ಪುತ್ರ ಸಂತತಿಯಿಂದ ಅವುಗಳನ್ನೆಲ್ಲ ನಿವಾರಣೆ ಮಾಡ್ಕೊಳ್ಬೇಕು. ಆಮೇಲೆ ಅವನು ಸನ್ಯಾಸಕ್ಕೆ ಅರ್ಹನಾಗಬೇಕು. ಇದನ್ನ ಮಾಡದೆ ಕರ್ಮ ಮಾರ್ಗವನ್ನ ಬಿಟ್ಟರೆ ಇದಕ್ಕೆಲ್ಲ ಕರ್ಮ ಮಾರ್ಗವೇ ಬೇಕು. ಕರ್ಮ ಮಾರ್ಗವಿಲ್ಲದೆ ಇದನ್ನ 3 ಋಣವನ್ನ ತೀರ್ಸ್ಕೊಳ್ತಾ ಹೋಗುದು. ಹಾಗಾಗಿ ಇದನ್ನ ಮಾಡದೆ
ಆಮೇಲೆ ಅವನೇನಾದ್ರು ಕರ್ಮ ಮಾರ್ಗವನ್ನು ಬಿಟ್ಟು ಬಿಟ್ರೆ ಅವನು ಪತಿತನಾಗ್ತಾನೆ. ನೀನು ಈಗ 2ರಿಂದ ಮುಕ್ತನಾಗಿ ಸ್ವಂತ ಅದ್ಯ ಮುಕ್ತೋದ್ವಾಭ್ಯಾಂ ವೈ ಋಷಿ ಪಿತ್ರೋರ್ ಮಹಾಮತೆ ಯಜ್ಞೇ ದೇವರ್ಣಂ ಮುನ್ಮುಚ್ಯ ನಿರ್ಗುಣೋ ಅಶರಣೋ ಭವ. ಮಹಾಮತೆ ತ್ವಂತು ಅದ್ಯ ಋಷಿಪಿತ್ರೋಃ ದ್ವಾಭ್ಯಾಂ ಮುಕ್ತಃ ವೈ ಯಜ್ಞೈಃ ದೇವಋಣಂ ಉನ್ಮುಚ್ಯ ನಿರ್ಗುಣಃ ಅಶರಣಃ ಭವ. ಮಹಾಮತೆ ಬುದ್ಧಿಶಾಲಿಯಾದ ವಸುದೇವನೇ, ತ್ವಂತು ನೀನಾದರೂ ಅದ್ಯ ಇಂದು ಋಷಿಪಿತ್ರೋಃ ಋಷಿಋಣ ಮತ್ತು ಪಿತೃಋಣ ಎನ್ನುವಂತಹ ದ್ವಾಭ್ಯಾಂ 2ರಿಂದ ಮುಕ್ತಃ ವೈ ನೀನು ಮುಕ್ತನಾಗಿದೆಯಾ ಅಂದ್ರೆ ವೇದಾಧ್ಯಯನ ಆಗಿದೆ, ಸಂತತಿ ಆಗಿದೆ, ಹಾಗಾಗಿ ಋಷಿಋಣ ಪಿತೃಋಣ ಮುಗಿದಿದೆ. ಈಗ ನೀನು ಯಜ್ಞಗಳನ್ನು ಮಾಡ್ತಾ ದೇವಋಣ ಉನ್ಮುಚ್ಯ ದೇವಋಣವನ್ನು ಸಹ ತೀರಿಸಿ ನಿರ್ಋಣ ಋಣ ಮುಕ್ತನಾಗಿ ಅಶರಣೋ ಭವ. ಅಂದ್ರೆ ಶರಣ ಅಂದ್ರೆ ಮನೆಯನ್ನ ಬಿಟ್ಟು ಅಂದ್ರೆ ವೈರಾಗ್ಯವನ್ನ ನೀನು ಹೊಂದಬಹುದು. ಬೃಹತ್ಯಾಗ ಮಾಡಿ ಪರಮಾತ್ಮನಿಗೆ ನೀನು ಶರಣನು. ಈಗಾಗ್ಲೇ ನಿನ್ಗೆ ಋಷಿಋಣ ಪಿತೃಋಣ ಮುಗಿದಿದೆ. ದೇವಋಣ ಒಂದು ಯಜ್ಞಗಳನ್ನ ಮಾಡಿ ಅದನ್ನು ಸಹ ಕಳ್ಕೊಂಡ್ಬಿಟ್ಟು ಋಣ ರಹಿತನಾಗಿ ನೀನು ಸನ್ಯಾಸಾಶ್ರಮವನ್ನು ತಗೊಳ್ಬಹುದು, ಅಂದ್ರೆ ಗೃಹವನ್ನು ಬಿಟ್ಟು ಹೊರಡಬಹುದು. ವಸುದೇವ ಭವಾನ್ ನೂನಂ ಭಕ್ತ್ಯಾ ಪರಮಯ ಹರಿಂ ಜಗತಾಮೀಶ್ವರಂ ಪ್ರಾಚ್ಯಃ ಸಯದ್ವಾಂ ಪುತ್ರತಾಂ ಗತಃ. ವಸುದೇವ ಭವಾನ್ ನೂನಂ ಪರಮಯಾ ಭಕ್ತ್ಯಾ ಹರಿಂ ಜಗತಾಂ ಈಶ್ವರಂ ಪ್ರಾಚ್ಯಃ ಯತ್ ಸಹ ವಾಂ ಪುತ್ರತಾಂ ಗತಃ. ವಸುದೇವನೇ ಭವಾನ್ ನೀನು ನೂನಂ ನಿಶ್ಚಯವಾಗಿಯೂ ಸಹ ಪರಮಯ ಭಕ್ತಿಯ ಅತ್ಯಂತ ಶ್ರದ್ಧೆಯಿಂದ ಪರಮ ಭಕ್ತಿಯಿಂದ ಹರಿಂ ಪರಮಾತ್ಮನಾದ ನಾರಾಯಣನ ಎಂತವನು ಜಗತಾಮೀಶ್ವರಂ ಜಗದೀಶ್ವರನನ್ನ ನೀನು ಪ್ರಾಚ್ಯ ಪೂಜಿಸಿದೀಯ. ಯಾವ ಆ ಪೂಜೆಯ ಕಾರಣದಿಂದಲೇ ಸಹ ಪರಮಾತ್ಮನು ವಾಂ ನಿಮ್ಮಿಬ್ಬರಿಗೆ ಪುತ್ರ ರೂಪವನ್ನು ಹೊಂದಿ ಅವನು ನಿಮ್ಮ ಮನೆಯಲ್ಲಿ ಇದ್ದಾನೆ. ನೀನು ನಿಜವಾಗ್ಲೂ ಜನ್ಮಾಂತರದಲ್ಲಿ ಬಹಳ ಭಕ್ತಿಯಿಂದ ಪರಮಾತ್ಮನನ್ನು ಆರಾಧಿಸಿಬಿಟ್ಟಿದೀಯಾ. ಅದು ಚೆನ್ನಾಗಿ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಅವನೇ ನಿಮ್ಮಿಬ್ಬರ ಮಗನಾಗಿ ಹುಟ್ಟಿದಾನೆ. ಅಂದ್ರೆ ನೀನು ನಿಜವಾಗಿಯೂ ಅತ್ಯಂತ ಪುಣ್ಯವಂತ, ಉಪಾಸನೆ ಮಾಡಿದೀಯ ಅಂತ ತಗೊಂಡಿದ್ದಾರೆ. ಸಹ ಇನ್ನೊಂದು ವಿಶೇಷ ತಗೊಂಡಿದ್ದಾರೆ. ಸಹ ವಾಂ ಪುತ್ರತಾಂ ಗತಃ ಅಂತ ನಿಮ್ಮಿಬ್ಬರ ಅಂತ ಹೇಳ್ತೀನಿ. ಅದೇ ಸರಿ ಅಂತ ಆಗುತ್ತೆ. ಅಂದ್ರೆ ಇಲ್ಲಿ ಅವರು ಹೇಳೋದೇನಂದ್ರೆ ಯದ್ಯಪಿ ಬಲರಾಮಕೃಷ್ಣರಿಬ್ಬರು ಅನ್ನೋದೇ ಇದು ಅರ್ಥ. ಅದನ್ನ ಏಕವಚನದಲ್ಲಿಯೇ ಹೇಳಿದ್ದಾರೆ ಎನ್ನುವಂಥದ್ದನ್ನ ವಿಶೇಷವಾಗಿ ತಗೊಂಡಿದ್ದಾರೆ. ಸಹ ಅಂತ ತಗೊಂಡಿದ್ದಾರೆ. ಸಹ ಅಂದ್ರೆ ಏನು? ಬಲರಾಮರು ಮತ್ತು ಕೃಷ್ಣ ಇಬ್ಬರು ಅಂತ ಅರ್ಥ. ಅವರಿಬ್ಬರು ಬೇರೆ ಅಲ್ಲ, ಒಂದೇ ಎನ್ನುವುದನ್ನು ಸಹ ಏಕವಚನದಲ್ಲಿಯೇ ತೋರಿಸಿದ್ದಾರೆ ಅನ್ನೋದನ್ನ ವಿಶೇಷವಾಗಿ ಇಲ್ಲಿ ಮಾಡಿದ್ದಾರೆ. ವಾಮ್ ಅಂದ್ರೆ ನಾ ಹೇಳಿದ್ದೆ ಸರಿ ಇದೆ. ನಿಮ್ಮಿಬ್ಬರಿಗೆ ಅಂದ್ರೆ ವಸುದೇವ ದೇವಕಿಯರಿಗೆ ಅಂತಾನೆ ಇಲ್ಲಿಗೆ ನಿಲ್ಲಿಸ್ತೀನಿ. ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಕೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್.